ನಡೀತಾ ಇದೆ. ಕಳೆದ ಸ್ವಾಧ್ಯಾಯದಲ್ಲಿ ವಿಶೇಷವಾಗಿ ಆಚಾರ್ಯರು ಜಿನವಾಣಿ ತತ್ವದ ವಿಚಾರ ಇವುಗಳ ಯಾವ ಪ್ರವೇಶ ಇದೆ ಅದರ ಬಗ್ಗೆ ಚರ್ಚೆ ಮಾಡಿದರು. ಎಲ್ಲ ಸಮಸ್ಯೆಗಳ ಮೂಲ ಏನಿದೆ ಜಿನವಾಣಿಯಿಂದ ದೂರ. ಸಂಪೂರ್ಣ ಸಮಾಜದ ಎಲ್ಲ ಸಮಸ್ಯೆಗಳ ಮೂಲ ಇದೆ ಜಿನವಾಣಿಯಿಂದ ದೂರ. ಆಚಾರ್ಯರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿದೆ. ಈ ಜೀವನದ ಸಮಾಜದ ಸಮಸ್ಯೆಗಳು ದೂರ ಆಗಬೇಕಾದ್ರೆ ಜಿನವಚನಗಳು ಬೇಕು. ನಾವು ಯಾರ್ಯಾರು ಏನೇನು ಸಮಸ್ಯೆಗಳು ಹೇಳುತ್ತಾ ಇದ್ದೀವಿ, ಜಿನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳು ಹೇಳ್ತಾ ಇದ್ದೀವಿ, ಸುಮಾರು ಜನಕ್ಕಿದು ಪ್ರಶ್ನೆ ಇರುತ್ತೆ. ಜಿನ ಧರ್ಮ ಮುಂದೆ ಹೆಂಗೆ ಬೆಳೆಯೋದು? ಇವತ್ತಂತೂ ಇನ್ನೂ ಕಮ್ಮಿ ಆಗ್ತಾ ಇದ್ದಾರೆ ಧರ್ಮ ಪಾಲನೆ ಮಾಡೋರು. ಆತ್ಮಾನುಶಾಸನ ಹೇಳ್ತಾ ಇದೆ, ನಮ್ಮ ಎಲ್ಲ ಸಮಸ್ಯೆಗಳ ಮೂಲ ಇದೆ ಜಿನವಾಣಿಯಿಂದ ದೂರ ಇದೆಯೋ. ಸತತವಾಗಿ ಜಿನವಚನಗಳಿಂದ ತಿರಸ್ಕಾರ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ಲಾದ್ರೂ ಸಮಸ್ಯೆ ಆಗುತ್ತಿದೆ ತಾನೆ. ಯಾವ ರೀತಿ ಇವತ್ತು ನಮ್ಮ ಕುಟುಂಬ, ನಮ್ಮ ಸಮಾಜದ ಸ್ಥಿತಿ ಯಾವ ರೀತಿ ಆಗಿದೆ, ಅಲ್ಲಿ ಎಲ್ಲಾದ್ರೂ ಸಮಸ್ಯೆ ಇರ್ಬೇಕಲ್ಲ. यदि समस्या नहीं होती तो हम ऐसे नहीं होते जैसे हैं. तो ಸಮಸ್ಯೆ ಅಂತೂ ಇದೆ. ಏನು ಸಮಸ್ಯೆ ಇದೆ? ಎಲ್ಲದಕ್ಕಿಂತ ಮೂಲ ಸಮಸ್ಯೆ ಇದೆ, ಜಿನವಾಣಿಯನ್ನೇ ತಿರಸ್ಕಾರ ಮಾಡಿಬಿಟ್ಟಿದೆ. अब देखो, ನಮ್ಮ ಮನೆಯಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ಸಮಾಜದಲ್ಲಿ ಎಲ್ಲಿ ಏನೇ ನಡೆದ್ರೂ ಸತತವಾಗಿ ಜಿನವಚನಗಳನ್ನಂತೂ ತಿರಸ್ಕಾರ ಮಾಡ್ತಾ ಇದೆ. फिर जीवन में सुधार आएगा कहां से? बोलो. ಯಾವ ಉಪದೇಶದಿಂದ ಅನಂತ ಭವ್ಯ ಜೀವಿಗಳು ತಮ್ಮ ಕಲ್ಯಾಣವನ್ನ ಮಾಡಿಕೊಂಡ್ರು, ಅನೇಕ ಜೀವಿಗಳು ಸ್ವತಂತ್ರ ಮುಕ್ತ ನಿರ್ಭೀಕವಾದ ಜೀವನ ನಡೆಸಿದ್ರು, ಆ ಉಪದೇಶವನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ದೀವಿ ನಾವು. क्योंकि पुराने जमाने का विषय है, अभी थोड़ी पढ़ना है जिनवानी. अभी तो गूगल पढ़ना है, जिनवानी नहीं पढ़नी. ಮೊನ್ನೆ ಯಾರೋ ಕೇಳ್ತಾ ಇದ್ರು, ಜಿನವಾಣಿ ಇಷ್ಟು ಅದ್ಭುತವಾದ ವಿಷಯ ಇದೆ, ಜೀವನವನ್ನೇ ಬದಲಾಯಿಸುವಂತಹ ಉಪದೇಶ ಜಿನವಾಣಿಯಲ್ಲಿದೆ, ನೀವು ಸ್ವಾಧ್ಯಾಯ ಮಾಡ್ತಾ ಇರ್ತೀರಿ, ಜಾಸ್ತಿ ಜನ ಯಾಕೆ ಕೇಳೋದಿಲ್ಲ? सुनते क्यों नहीं है? क्योंकि हम जिनवाणी को तिरस्कार करने के आदी हो चुके हैं. आदत लग गया, ಅಭ್ಯಾಸ ಆಗ್ಬಿಟ್ಟಿದೆ. ಜೀವನದಲ್ಲಿ ಎಲ್ಲಕ್ಕಿಂತ ಮೊದಲನೇ ಕೆಲಸ ಅಂದ್ರೆ ಜ್ಞಾನದಿಂದ ತಿರಸ್ಕಾರ. ಜ್ಞಾನ ಬೇಡ. अब बताओ, ಜ್ಞಾನನೇ ಬೇಡ ಅಂದಮೇಲೆ ಜೀವನದಲ್ಲಿ ಉನ್ನತಿ ಎಲ್ಲಿಂದ ಬರುತ್ತೆ? जीवन में सुधार आएगा कहां से? ಎಲ್ಲರಿಗೂ ಬೇಕು ತನ್ನ ಜೀವನ ಚೆನ್ನಾಗಿರಬೇಕು. ಜೀವನ ಚೆನ್ನಾಗಿ ಇರ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ಜೀವನದಲ್ಲಿ ಜ್ಞಾನನೇ ಇಲ್ಲ. बताओ,
ಕುಟುಂಬ में बहुत अच्छा होना चाहिए सब कुछ ಏನು ಗೊಂದಲ ಇರಬಾರ್ದು. कुटुंब में ज्ञान ही नहीं है, बिल्कुल खाली, तो ಚೆನ್ನಾಗಿರುತ್ತೆ. आप विचार करो ना कि नहीं उन्होंने अपने बच्चे को संस्कार अच्छे नहीं दिए. संस्कार क्या होता है? संस्कार होता क्या है? ಜೀವಿಯಲ್ಲಿ ಜ್ಞಾನದ ಬೀಜಗಳನ್ನ ಬಿತ್ತೋದೇ ಸಂಸ್ಕಾರ ಇದೆ. और कुछ संस्कार होता नहीं. जीव में ज्ञान के बीज बोना यही संस्कार है. क्योंकि ಪ್ರತಿಯೊಂದು ಜೀವ ಹುಟ್ಟಿದಾಗ ಶೂದ್ರ ಇರ್ತಾನೆ, बिल्कुल ಶೂದ್ರ. ಪ್ರತಿಯೊಂದು ಜೀವ है ना. सम्यक दृष्टि और चतुर्थ काल के जीवों को छोड़ो, अभी की बात करो. ಪ್ರತಿಯೊಂದು ಜೀವ ಹುಟ್ಟಿದಾಗ ಶೂದ್ರ, ಬಿಲ್ಕುಲ್. ಅವನು ಹುಟ್ಟಿದ ಸಮಯದಲ್ಲಿ ನಿಕೃಷ್ಟ ಕೆಲಸವೇ ಮಾಡ್ತಾನೆ, ಉತ್ಕೃಷ್ಟತೆ ಗೊತ್ತಿಲ್ಲ ಜೀವಕ್ಕೆ. ಇಸ್ಲಿಯೇ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಕಿ ಯಾರ ಮನೇಲಿ ಮಗು ಹುಟ್ಟಿದೆ ಅಲ್ಲಿ ಮನೆ ಅಶುದ್ಧ ಆಯಿತು, 3 ತಿಂಗಳ ತನಕ ಆಹಾರ ತಗೋತಾ ಇರಲಿಲ್ಲ ಅಲ್ಲಿ. ಕ್ಯೂಂಕಿ ಹುಟ್ಟಿದಾಗಂತೂ ಜೀವಕ್ಕೆ ಉನ್ನತಿ ಉತ್ಕೃಷ್ಟತೆ ಏನೋ ಗೊತ್ತಿಲ್ಲ. ಬೆಳೀತಾ ಬೆಳೀತಾ ಜೀವಿಯಲ್ಲಿ ಜ್ಞಾನದ ಬೀಜಗಳನ್ನು ಬಿತ್ತಿದ್ರೆ ಸ್ವಲ್ಪ ಉನ್ನತಿ ಬರುತ್ತೆ. ಮತ್ತು ಎಂದೂ ಜ್ಞಾನದ ಹೆಸರಲ್ಲೂ ಕೂಡ ವಸ್ತುಗಳು, ಭೌತಿಕತೆ, ಭೋಗ, ದೇಹ ಇವುಗಳನ್ನೇ ಕಲಿಸಿದ್ರೆ ಸಂಸ್ಕಾರದ ಹೆಸರಲ್ಲೂ ಜೀವನದಲ್ಲಿ ಉನ್ನತಿ ಬರೋದಾದ್ರೂ ಎಲ್ಲಿಂದ? तो हम देखते हैं कि ಎಷ್ಟು ದೊಡ್ಡ ಧರ್ಮಾತ್ಮ ಆಗಿದ್ರು, ಎಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರು, ನಮಗೆ ಧರ್ಮ ಎಲ್ಲೂ ಕಾಣಿಸೋದಿಲ್ಲ. ಇಷ್ಟಿಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಧರ್ಮ ಯಾಕೆ ಕಾಣಿಸ್ತಾ ಇಲ್ಲ, ಪಾಲನೆ ಯಾಕೆ ಮಾಡ್ತಾ ಇಲ್ಲ ಯಾರು? ಕ್ಯೂಂಕಿ ಮನಸ್ಸಿನ ಮೂಲೆಯಲ್ಲಿ ಜಿನ್ನ ವಚನಗಳಲ್ಲಿ ತಿರಸ್ಕಾರ ಇದೆ. ಸುಹಾತಾ नहीं बिल्कुल अच्छा नहीं लगता. ಜಿನವಾಣಿ ಒಂದು 10 ನಿಮಿಷ ಜಾಸ್ತಿ ಕೇಳಕ್ ಸಿಕ್ಕರೆ ಅವನಿಗೆ ಇಷ್ಟ ಆಗೋದಿಲ್ಲ, ಭಾಗ ಜಾಯಗ ಬಿಲ್ಕುಲ್, ಓಡೋಗ್ಬಿಡ್ತಾನೆ. यही लक्षण है जीवन निकृष्ट है, इसी का लक्षण है ये, क्योंकि सुहाता ही नहीं. बताओ, दुर्भाग्य ಇದೆ ಅಲ್ವಾ? ಪಂಚೇಂದ್ರಿಯ ಪಂಚೇಂದ್ರಿಯ ಪರ್ಯಾಯ ಸಿಕ್ಕಿದೆ, ಆದ್ರೆ ಇವನು ಜ್ಞಾನದಿಂದನೇ ಓಡ ಹೋಗ್ತಾ ಇದ್ದಾನೆ. तो फिर क्या होगा? बीत्यो अनंत अनंत काल. तो ಯಾವ ಸ್ವಲ್ಪವೂ ಜ್ಞಾನ ಇಲ್ಲದೆ ಇರುವ ನಿಗೋಧ ಪರ್ಯಾಯ ಇದೆ, ಅಲ್ಲಿ ಹೋಗ್ತಾನೆ. ಹಾಗಾಗಿ ಪ್ರಾರಂಭ ಎಲ್ಲಿಂದ ಮಾಡ್ತಾ ಇದ್ದಾರೆ? ಪ್ರಾರಂಭ ಮಾಡ್ತಾ ಇದ್ದಾರೆ ಹೆದರ್ಕೋಬೇಡ. ನಿನಗೆ ಜಿನವಾಣಿ ಓದ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ, ನನ್ಗೆ ಗೊತ್ತಿದೆ, ಆದ್ರೆ ಹೆದರ್ಕೋಬೇಡ. ಸ್ವಲ್ಪ ಪುರುಷಾರ್ಥ ಮಾಡಿ ಸಮಾಧಾನದಿಂದ ಕುಳಿತುಕೊಂಡು ಕೇಳು. ಇದು ಎಲ್ಲೆಲ್ಲಿ ಓಡ್ ಹೋಗ್ತಾ ಇದೆಯಾ ನೀನು? इतने तो निमित्त मिलते हैं हमको जिनवानी सुनने का, एक नहीं मानते हम. बताओ, ಹಿಂದಿನ ಕಾಲದಲ್ಲಂತೂ ಕಷ್ಟ ಇತ್ತು ಜಿನವಾಣಿ ಓದೋದು. ಬುಕ್ಗಳಿತ್ತೇನು? ತಾಳೆಗರಿಗಳನ್ನು ಓದೋ ಕೆಪಾಸಿಟಿ ಯಾರಿಗಿತ್ತು ಬೋಲು? ಅಕ್ಷರ ಜ್ಞಾನನೇ ಇರಲಿಲ್ಲ, ಕಾಸೆ ಬಿಡುತ್ತೆ. ಇಷ್ಟು ಸುಲಭವಾಗಿ ಜಿನವಾಣಿ ಸಿಕ್ಕಿದೆ, ಆದ್ರೂ ಜ್ಞಾನದಿಂದ ಓಡ ಹೋಗ್ತಾ ಇದ್ದಾನೆ. ಜೀವನದಲ್ಲಿ ನಾವು ಎಲ್ಲವನ್ನೂ ಮಾಡ್ಲಿಕ್ಕೆ ತಯಾರಿದ್ದೀವಿ, ಜ್ಞಾನ ಒಂದು ಬಿಟ್ಟು. सबके लिए तैयार है हम, 24 घंटे तैयार है. कहीं जाना है, चलो शिखर जी चलते, चलो. कितने दिन चलेंगे बोलो? 15 दिन, 1 महीना, तैयार है हम.
उपवास करने, अच्छा चल ठीक है करते, पूजा करनी है, बिल्कुल तैयार है, अच्छा 1 घंटा जिनवानी पढ़नी है, ಈಗ ಎಷ್ಟು ಜನ ತಯಾರಿದ್ದೀವಿ? ಈಗ ಸಮಸ್ಯೆ ಇದೆ. ಇದರ ಅರ್ಥ ಏನು? ಜಿನ ವಚನಗಳು, ಜಿನೇಂದ್ರ ಭಗವಂತನ ಉಪದೇಶ, ಮಹಾವೀರನ ಆ ದಿವ್ಯ ವಾಣಿ, ಅದು ಯಾವುದೂ ನಮಗೆ ಇಷ್ಟ ಆಗ್ತಾ ಇಲ್ಲ. ಬಾಯಿ ಮಾತಿಗೆ ಹೇಳ್ತಿದೀವಿ ನಾವು, ಆದ್ರೆ ಉಪದೇಶ ಇಷ್ಟ ಆಗುತ್ತಿಲ್ಲ. यदि उपदेश सुहाता होता तो बैठ के सुनता. ಬರೀ ನಮ್ಮ ಸ್ವಾಧ್ಯಾಯದ ವಿಷಯ ಮಾತಾಡ್ತಿಲ್ಲ ನಾವು. ಸ್ವಾಧ್ಯಾಯ ಸ್ವಯಂ ಸ್ವಾಧ್ಯಾಯ ಯಾಕೆ ಮಾಡ್ತಾ ಇಲ್ಲ ಜೀವ? ಎಲ್ಲಾ ಸಮಾಜದಲ್ಲಿ ಎಲ್ಲಾ ಕಡೆಗೂ ಸ್ವಾಧ್ಯಾಯದ ಕೊರತೆ ಯಾಕೆ ಕಾಣಿಸ್ತಾ ಇದೆ? तो गुणभद्र आचार्य ऐसे गुरु नहीं है जो ऊपर ऊपर से बता दिया और चले गए. नहीं, उनको प्रशंसा नहीं चाहिए. गुणभद्राचार्य खोदना जाते हैं. क्या ಎರಡು ವ್ಯಕ್ತಿತ್ವಗಳಿರುತ್ತೆ ಎಲ್ಲ ಜೀವಿಗಳಲ್ಲೂ. ಒಂದು ಮನೆಯಲ್ಲಿರುತ್ತೆ, ಒಂದು ಹೊರಗಡೆ ಇರುತ್ತೆ. ಗೆಸ್ಟ್ ರೂಮ್ ಇರುತ್ತಲ್ಲ ಮನೆಯಲ್ಲಿ, ಗೆಸ್ಟ್ಗಳು ಬಂದಾಗ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಗೆಸ್ಟ್ ರೂಮ್ ಮಾಡಿ ಇಟ್ಟಿರ್ತೀವಿ. ಮತ್ತು ಇನ್ನೊಂದಿರುತ್ತೆ ಸ್ಟೋರ್ ರೂಮ್, कूड़ा कचरा सब वहां डाल देते हैं. वो किसी को दिखाई नहीं देता. ಸ್ಟೋರ್ ರೂಮ್ ಇದೆಯಲ್ಲ, ಅದು ಯಾರಿಗೂ ಕಾಣಿಸೋದಿಲ್ಲ, ಮುಚ್ಚಿಟ್ಟು ಬೀಗ ಹಾಕ್ಬಿಟ್ಟಿರ್ತೀವಿ. ऐसे ಹೊರ ಪ್ರಪಂಚಕ್ಕೆ ತೋರಿಸೋ ಇವನ ವ್ಯಕ್ತಿತ್ವ ಬೇರೆ ಇದೆ. ಆದ್ರೆ ಒಳಗಡೆಯ ತೈಖಾನ, ಒಳಗಡೆ ಯಾವ ಸೆಲ್ಲರ್ ಇದೆ ಅದು ಯಾರಿಗೂ ಕಾಣಿಸೋದಿಲ್ಲ. वो किसी को दिखाई नहीं देता. ಗುಣಭದ್ರ ಆಚಾರ್ಯರು ಅದನ್ನ ಹೊರಗೆ ತೆಗಿತಾ ಇದ್ದಾರೆ. ಸ್ವಲ್ಪ ಕಷ್ಟ ಅಂತೂ ಆಗುತ್ತೆ ಯಾರಿಗೂ ತೋರಿಸ್ತಾ ಇರೋದು ಕಾಣಿಸ್ತಾ ಇದ್ರೆ. ಅದಕ್ಕೆ ಆಚಾರ್ಯರು ಅತ್ಯಂತ ಕರುಣೆಯಿಂದ ಪ್ರೀತಿಯಿಂದ ನಮಗೇನು ಹೇಳ್ತಾ ಇದ್ದಾರೆ? ನೋಡಪ್ಪ ಜೀವ, ಹೆದರ್ಕೋಬೇಡ. ನಿನ್ನ ಜೀವನದಲ್ಲಿ ಉನ್ನತಿ ಬರಬೇಕಾದ್ರೆ ಮೊದಲು ಜಿನವಾಣಿ ಓದಬೇಕು. ಮಕ್ಕಳಲ್ಲಿ ಸಂಸ್ಕಾರ ಬರಬೇಕು ಅಂದ್ರೆ ಮೊದಲು ಜಿನವಾಣಿ ಓದಬೇಕು. ನಮ್ಮ ಕುಟುಂಬ ಸಮಾಜ ಸರಿ ಹೋಗ್ಬೇಕಾದ್ರೆ ಜಿನವಾಣಿ ಓದಬೇಕು. जीवन में कुछ भी समस्या है उसका हल जिनवाणी है. ಆದ್ರೆ ಅದನ್ನು ಬಿಟ್ಟು ಎಲ್ಲ ಮಾಡ್ತಿದ್ದೀವಿ. कैसे चलेगा काम? इसलिए ಪ್ರಾರಂಭ ಇಲ್ಲಿಂದ ಮಾಡಿದ್ರು. ನಿನಗೆ ಈ ಸದಾ ಕಾಲದ ಯಾವ ಭಯ ಇದೆ, ಈ ಭಯದ ಅಗತ್ಯ ಇಲ್ಲ. ನಿರ್ಭೀಕನಾಗಿ ಮುಂದೆ ದೊರೆ. ಯಾಕೆ ಕೇಳಿದ್ರೆ ಮುಂದೆ ಯಾವ ಇವತ್ತಿನ ಸುಖ ಇದೆ ಅದಕ್ಕಿಂತ ಅನಂತ ಸುಖ ಮುಂದೆ ಸಿಗೋದಿದೆ. ಅಭಿಕಿ ಸಮಸ್ಯೆ ಕ್ಯಾ ಹೈ? ಹಿಂದಿನ ವಾರದಲ್ಲಿ ಚರ್ಚೆ ಮಾಡಿದ್ವಲ್ಲ. ಇವಾಗ ಏನು ಸುಖ ಇದೆ ಅದು ವಾಸ್ತವಿಕವಾಗಿ ದುಃಖ ಇದೆ. ಆದ್ರೆ ಇವನಿಗೆ ದುಃಖ ಅಂತ ಅನ್ನಿಸ್ತಾ ಇಲ್ಲ. समस्या क्या है? अच्छा तो चल रहा है, क्या दिक्कत है? ಮನೆ ಇದೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, अच्छा तो चल रहा है, दिक्कत क्या है? तो ಯಾವ ದುಃಖ ಇದೆ ಅದು ಅವನಿಗೆ ದುಃಖ ಅನ್ನಿಸ್ತಾ ಇಲ್ಲ. ಅದನ್ನು ದುಃಖ ಅಂತ ಇವನು ಕೌಂಟೇ ಮಾಡ್ತಾ ಇಲ್ಲ. ಮತ್ತು ಮುಂಬರುವ ಯಾವ ದುಃಖ ಇದೆ ಅದು ದುಃಖ ಇದೆಯೋ ಇಲ್ಲ ಅಂತಾನೂ ಗೊತ್ತಿಲ್ಲ ಇವನಿಗೆ. ಆದ್ರೆ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಪತಾ ನೀ ಕ್ಯಾ ಹೋ ಜಾಯೇಗಾ. ಜಿನ್ವಾನಿ ಓದಿದ್ಮೇಲೆ ಯಾರಿಗೂ ಗೊತ್ತು ಏನಾಗ್ಬಿಡುತ್ತೆ. ಪ್ರತಿದಿನ ಜಿನ್ವಾನಿ ಓದ್ಬಿಟ್ರೆ ಪತಾ ನೀ ಕ್ಯಾ ಹೋ ಜಾಯೇಗಾ. ಡರ್ ಹೈ ಇಸ್ಕೋ. ವೃತ್ತ ತಗೊಳ್ಳೋವಾಗ ಹೆದರಿಕೆ ಆಗುತ್ತಲ್ಲ, ಹಂಗೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೆದರಿಕೆ ಇದೆ ಅವನಿಗೆ.
ಮುಂದೆ ಬರೋ ದುಃಖವನ್ನ ಹೆದರ್ಕೋತಾ ಇದ್ದಾನೆ. ಇವಾಗಿರೋ ಯಾವುದು ದುಃಖ ಇದೆ ಅದಕ್ಕೆ ಸುಖ ಅಂತ ಕರೀತಾ ಇದ್ದಾನೆ. ಬೈ ಥೋಡಾ ಆಂಖ್ ಖೋಲ್ ಕೆ ದೇಖನಾ ತೋ ಪಡೇಗಾ. ನಮಗೆ ಯಾವುದು ಸುಖ ಅನಿಸ್ತಾ ಇದೆ ಅದು ನಿಜವಾಗ್ಲೂ ಸುಖ ಇದೆಯೇನೋ ಅಂತ ತೆರೆದು ನೋಡ್ಬೇಕಲ್ಲ, ಸ್ವಲ್ಪ ಗೊತ್ತಾಗುತ್ತೆ. ಜಿನವಾಣಿಯ ಅಂತಿಮ ಧ್ಯೇಯ ಅಂತೂ ಸುಖನೇ ಕೊಡೋದಿದೆ. ಮತ್ತೆ ಇವಾಗಲೇ ಸುಖ ಸಿಗ್ತಾ ಇದ್ರೆ ಜಿನವಾಣಿಗೆ ಏನ್ ಸಮಸ್ಯೆ ಇದೆ ಬೋಲ್? ಯಾ ಕಾಂಪಿಟೇಷನ್ तो नहीं चल रहा ना. ಮೂಲ ಉದ್ದೇಶ ಅಂತೂ ಜೀವಿಗೆ ಸುಖವನ್ನ ಕೊಡೋದಿದೆ. ಅವನಿಗೆ ಇವಾಗಲೇ ಸುಖ ಕೊಡ್ತಿದ್ರೆ ಸಮಸ್ಯೆ ಏನಿದೆ? ಆದ್ರೆ ಯಾವುದಕ್ಕೆ ಸುಖ ಅಂತ ಕರೀತಾ ಇದ್ದೀವಿ ಅದು ನಿಜವಾಗ್ಲೂ ಸುಖ ಇದೆಯೋ ಇಲ್ವೋ ಅಂತ ಸ್ವಲ್ಪ ತೆಗೆದು ನೋಡ್ಬೇಕಲ್ಲ. या फिर झूठ मूठ का बोल रहे हो कि सुख हो गया, गए जिलेबी चुरा के आए, और आए वहां से मालिक जोर से एक कान के नीचे लगा दिया तो मुंह में जो जिलेबी सब था ना सब बाहर आ गया, लो मिल गया सुख. ऐसा ही तो सुख है. ಯಾವುದಕ್ಕೆ ನಾನು ಸುಖ ಅಂತ ಕರೀತಾ ಇದ್ದೀನಿ ಅದು ನಿಜವಾಗ್ಲೂ ಸುಖ ಅನಿಸಿದ್ರೆ ಅದ್ರ ಇನ್ನೂ ಹತ್ರಕ್ಕೆ ಹೋಗೋದು, ಅದ್ರ ಜೊತೆಗೆ ಇರೋದು. ಬೈ ಸುಖ ಹೇ ಅಚ್ಚಾ ಆಯ್ತು, ಸುಖ ಇದ್ಮೇಲೆ ಅದರಿಂದ ದೂರ ಯಾಕೆ ಬೇಕಿದೆ? ಬುದ್ಧನ ಕಥೆಯಲ್ಲಿ ಒಂದು ಕಥೆ ಬರುತ್ತೆ. ಬುದ್ಧನಿಗೆ ಗೊತ್ತೇ ಆಗಬಾರದು, ಸುಕುಮಾರ ಕುಮಾರನ ಕಥೆನೂ ಬರುತ್ತೆ, ಕಿ ಹೊರಗಡೆ ದುಃಖ ಇದೆ ಅಂತ ಗೊತ್ತೇ ಆಗಬಾರದು. ಯಾಕಂದ್ರೆ ಜ್ಯೋತಿಷಿ ಮೊದಲೇ ಹೇಳಿದ್ದ ಕಿ ಈ ಮನುಷ್ಯ ಅಂತೂ ದೀಕ್ಷೆ ತಗೋತಾನೆ. तो माँ पिताजी ने क्या इंतजाम किया कि ಇವನಿಗೆ ಹೊರಗಡೆ ದುಃಖ ಇದೆ ಅಂತ ಗೊತ್ತೇ ಆಗಬಾರದು, ಆ ತರ ಸುಖ ಸಂಪತ್ತಿಯನ್ನ ಸೃಷ್ಟಿ ಮಾಡಿಬಿಟ್ರು. और उस सुख में भी उसने दुख देख लिया. आ सुखदल्लू दुख काಣಿಸ್ತು. जैसे शादी होती है ना, ಕಾರ್ಯಕ್ರಮ ಆಯಿತು, तो ಕಾರ್ಯಕ್ರಮ ಮುಗಿದ ಮೇಲೆ ಮಾರನೇ ದಿನ ಹೆಂಗಿರುತ್ತೆ? ಎಲ್ಲ ಬಿಸಾಡ್ಬಿಟ್ಟಿದ್ದಾರೆ, सब उजड़ गया. ಕೆಲಸ ಮಾಡೋರು ಬೇಗ ಬೇಗ ಎತ್ತು ಇನ್ನೊಂದ್ ಕಡೆ ಡ್ರಾಮಾ ಸೆಟ್ ಮಾಡಬೇಕು, ಅವ್ರು ನಡೀತಾ ಇದ್ದಾರೆ. ಆ ತರ ಸುಖ ಪ್ರಾಪ್ತಿಯ ನಂತರ ಇವನಿಗೆ ತುಂಬಾ ದೊಡ್ಡ ನಿರಾಶೆ ಉಂಟಾಗುತ್ತೆ. ಹೋಗಿದ್ದ ಸುತ್ತಾಡಿದ್ರೆ ತುಂಬಾ ಸುಖ ಆಗುತ್ತೆ ಅಂತ ಆಯ್ತೇನು? ಸುತ್ತಾಡುವಾಗ ಜಗಳನೂ ಆಗಿದೆ, ಒಂದ್ ಹೊತ್ತು ಊಟಕ್ಕೂ ಸಿಕ್ಕಿಲ್ಲ. ಅದ್ಯಾವುದು ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇಲ್ಲ. ವಾಕ್ಯ ದಿಖರೆ ಎಲ್ಲ ಚೆನ್ನಾಗಿರೋದೇ ಕಾಣಿಸ್ತಾ ಇದೆ. ಇನ್ನೊಬ್ಬನಿಗೆ ಏನನ್ಸುತ್ತೆ, ಹಾ ನಾವು ಹೋಗ್ಬೇಕು. ಸಾಂಸಾರಿಕ ಸುಖ ಅಂತೂ ಹಿಂಗೆ ಇದೆ. ನೈತೋ ಬತಾವನ ಜಿನವಾಣಿ ಹೇಳ್ತಾ ಇದೆ ಸಂಸಾರದಲ್ಲಿ ದುಃಖವೇ ದುಃಖ ಇದೆ, ಎಲ್ಲೂ ಸುಖ ಇಲ್ಲ. ಮಿಲಾ ಕಹಾ ತುಮೆ ಸುಖ ಬತಾವೋ ತೋ. ಬುದ್ಧನ 4 ಸಂದೇಶಗಳಲ್ಲಿ ಮೊದಲನೇ ಸಂದೇಶ ಇದೆ ಕಿ ಜೀವನದಲ್ಲಿ ದುಃಖವೇ ದುಃಖ ಇದೆ. ತುಮೇ ಸುಖ ಮಿಲಾ ಕಹಾ? ಇದರ ಅರ್ಥ ಯಾವುದು ದುಃಖ ಇದೆ ಅದನ್ನ ಸುಖ ಅನ್ಕೊಂಡು ಕೂತಿದ್ದೀವಿ, ಮತ್ತೆ ಯಾವುದು ಮುಂದೆ ಬರೋದಿದೆ ಸುಖ ಅದನ್ನ ದುಃಖ ಅನ್ಕೊಂಡು ಕೂತಿದ್ದೀವಿ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನೀನು ಹೆದರಬೇಡ. ಮೊದಲು ಮೊದಲು ಓದುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ, ಎದ್ದು ಓಡ್ ಹೋಗ್ಬೇಕು ಅನ್ಸುತ್ತೆ. ಮನೆಯಲ್ಲಿ ಜಿನವಾಣಿ ತಗೊಂಡ್ ಕೂತ್ಕೊಂಡ್ರೆ 5 ನಿಮಿಷ ಓದಿದ್ರೆ ಸಾಕನ್ಸ್ಬಿಡುತ್ತೆ. ಪೆಹಲೆ ಪೆಹಲೆ ಥೋಡಾ ಕಷ್ಟ ಹೋಗ. ಆಚಾರ್ಯ ಹೇಳ್ತಿದ್ದಾರೆ ಆ ಕಷ್ಟವನ್ನ ಸಹನೆ ಮಾಡು.
जो इस कष्ट को सहेगा उससे जीवन का कोई कष्ट कुछ नहीं कर पाएगा. ये सत्य है. ಯಾರು ಜಿನವಾಣಿಯನ್ನು ಓದೋ ಕಷ್ಟ ಮಾಡ್ತಾನೆ ಅವನಿಗೆ ಇನ್ನಾವ ಕಷ್ಟಗಳು ಏನು ಮಾಡಕ್ಕಾಗೋದಿಲ್ಲ. और जिनवानी नहीं पड़ेगा तो ಅವನಿಗೆ ದಂಡ ಏನ್ ಸಿಗುತ್ತೆ, ಒಂದೊಂದು ದುಃಖದಲ್ಲೂ ಸಾಯ್ತಾ ಇರ್ತಾನೆ, मरता ही रहता है. ठीक है, तो पढ़ने के लिए आचार्य ने प्रेरणा दी. ಇನ್ನು ಮುಂದಿನ ಶ್ಲೋಕ 4ನೇ ಶ್ಲೋಕನ 5ನೇ ಶ್ಲೋಕ. ಇದು ಶಿಖರಣಿ ಇದೆಯಲ್ಲ, ಮಂಗಳಾಷ್ಟಕ ತರ ಓದೋದು. ನಾನು ಹೇಳ್ತೀನಿ, ಹೇಳಿ ಎಲ್ಲರೂ. ಪ್ರಾಜ್ಞಃ ಪ್ರಾಪ್ತ ಸಮಸ್ತ ಶಾಸ್ತ್ರ ಹೃದಯ ಪ್ರವ್ಯಕ್ತ ಲೋಕ ಸ್ಥಿತಿ ಪ್ರಾಸ್ತಾಶ ಪ್ರತಿಭಾ ಪರ ಪ್ರಶಮವಾನ್ ಪ್ರಾಗೇವ ದೃಷ್ಟೋತ್ತರಃ ಪ್ರಾಯಃ ಪ್ರಶ್ನ ಸಹ ಪ್ರಭು ಪರಮನೋ ಹರಿ ಪರ ನಿಂದಯ ಬ್ರೂಯಾ ಧರ್ಮ ಕಥಾಂ ಗಣಿ ಗುಣನಿಧಿ ಪ್ರಸ್ಪಷ್ಟಮೇಷ್ಟಾಕ್ಷರಃ. ಈಗ ಹೇಳ್ತಾ ಇದ್ದಾರೆ ಧರ್ಮೋಪದೇಶದ ಬಗ್ಗೆ 4ನೇ ಶ್ಲೋಕದಲ್ಲಿ ಹೇಳಿದ್ರು. ಈಗ ಹೇಳ್ತಾ ಧರ್ಮೋಪದೇಶ ಕೊಡೋ ವ್ಯಕ್ತಿ ಹೇಗಿರ್ತಾನೆ, ಹೇಗಿರ್ಬೇಕು, ಯಾವ ಉಪದೇಶ ಕೇಳಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಈಗ ಯಾರಿಂದ ಉಪದೇಶ ಕೇಳಬೇಕು, ये बहुत बड़ा प्रश्न है कि नहीं है, बोलो. उपदेश किससे सुनना, ಉಪದೇಶ ಕೇಳೋದಂತೂ ನಿರ್ಣಯ ಆಯ್ತು. ಹಾ, ಉಪದೇಶ ಕೇಳಬೇಕು. ಯಾರಿಂದ ಉಪದೇಶ ಕೇಳೋದು, ಕಿಸ್ಸೆ ಸುನ್ನ ಉಪದೇಶ. ಕ್ಯೂಂಕಿ ಪ್ರಪಂಚದಲ್ಲಂತೂ ಉಪದೇಶ ಕೊಡೋರು ಸಾವಿರಾರು ಜನ. ಇವಾಗಂತೂ ಇಂಟರ್ನೆಟ್ ಬಂದ್ಬಿಟ್ಟಿದೆ. तो क्षुद्र इन्फ्लुएंसर्स बोलते हैं. ಇಂಥ ಉಪದೇಶ ಕೊಡೋರಂತೂ ಸಾವಿರಾರು ಜನ ಇದ್ದಾರೆ. ಉಪದೇಶ ಯಾರಿಂದ ಕೇಳೋದು, ಉಪದೇಶ ಹೇಳುವವನಲ್ಲಿ ಯಾವ ಗುಣಗಳಿರಬೇಕು, ಆ ವಿಷಯವನ್ನ ಇಲ್ಲಿ ಹೇಳುತ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಹೇಗೋ ಪ್ರಾಜ್ಞಃ ಪ್ರಾಪ್ತ ಸಮಸ್ತ ಶಾಸ್ತ್ರ ಹೃದಯ. ಪ್ರಾಜ್ಞಃ, ಪ್ರಾಜ್ಞಃ ಪ್ರಜ್ಞಾವಂತ, ವಿವೇಕವುಳ್ಳ ವ್ಯಕ್ತಿ. ಬುದ್ಧಿವಂತ ಅಲ್ಲ, ಬುದ್ಧಿ ಎಲ್ಲರಿಗೂ ಇದೆ. ಪ್ರಾಜ್ಞ, ಪ್ರಾಜ್ಞ ಅಂದ್ರೆ ಏನು, ಪ್ರಾಜ್ಞೆ ಅಂದ್ರೆ ಯಾರಲ್ಲಿ ವಿವೇಕ ಇದೆ, ಹಿತ ಅಹಿತ ನಿರ್ಣಯ ಮಾಡೋ ಶಕ್ತಿ ಇದೆ, ಅವನಿಗೇನಂತ ಕರೀತಾರೆ ಪ್ರಾಜ್ಞ. ಅಂದ್ರೆ ಪ್ರಾಜ್ಞ ಸಮಸ್ತ ಪ್ರಾಪ್ತ ಸಮಸ್ತ ಶಾಸ್ತ್ರ ಹೃದಯ. ಸಮಸ್ತ ಶಾಸ್ತ್ರ ಹೃದಯ ಎಲ್ಲಾ ಶಾಸ್ತ್ರಗಳ ಹೃದಯವನ್ನ ಪ್ರಾಪ್ತ ಮಾಡ್ಕೊಂಡಿದ್ದಾನೆ. ಅಂದ್ರೆ ಏನು ಕಿ ಎಲ್ಲಾ ಶಾಸ್ತ್ರಗಳ ಹೃದಯ ಅಂದ್ರೆ ಎಲ್ಲಾ ಶಾಸ್ತ್ರಗಳ ಸಾರವಾದ ವಿಷಯ. ಎಲ್ಲಾ ಶಾಸ್ತ್ರಗಳ ಸಾರವಾದ ವಿಷಯ ಏನಿದೆ, ಆ ಎಲ್ಲಾ ಶಾಸ್ತ್ರಗಳ ಮೂಲ ಉಪದೇಶ ಏನಿದೆ, ಆ ಉಪದೇಶವನ್ನ ತಿಳಿಯೋದು ಆ ವ್ಯಕ್ತಿಗೆ ಅವಶ್ಯಕ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ಪ್ರಾಜ್ಞಃ ಪ್ರಾಪ್ತ ಸಮಸ್ತ ಶಾಸ್ತ್ರ ಹೃದಯ, ಎಲ್ಲ ಶಾಸ್ತ್ರಗಳ
ಮರ್ಮವನ್ನ ತಿಳಿದಿದ್ದಾರೆ. ಸಮಸ್ತ ಶಾಸ್ತ್ರ ಅಂದ್ರೆ ಏನು? ಸಮಸ್ತ ಶಾಸ್ತ್ರ ಅಂದ್ರೆ ದ್ವಾದಶ ಅಂಗವಾಣಿ. ಸಮಸ್ತ ಶಾಸ್ತ್ರ ಅಂದ್ರೆ ದ್ರವ್ಯಾನುಯೋಗ, ಕರ್ಣಾನುಯೋಗ, ಪ್ರಥಮಾನುಯೋಗ, ಚರಣಾನುಯೋಗ. ಎಲ್ಲ ಅನುಯೋಗಗಳ ಸಾರವನ್ನ ಯಾರು ತಿಳಿದಿದ್ದಾರೆ ಆ ವ್ಯಕ್ತಿ ಉಪದೇಶ ಕೊಡ್ಲಿಕ್ಕೆ ಅರ್ಹ ಇದ್ದಾರೆ. ಯಾರಿಗೆ ಪ್ರಥಮಾನುಯೋಗ ಗೊತ್ತಿದೆ, ಆದಿಪುರಾಣ ಮಹಾಪುರಾಣ ಓದಿದ್ದಾರೆ, ದ್ರವ್ಯಾನುಯೋಗ ಗೊತ್ತಿಲ್ಲ, ಅಬ್ ಉಪದೇಶ ನೀ ದೇ ಸಕ್ತೆ. ಈ ವ್ಯಕ್ತಿಯಿಂದ ಉಪದೇಶವನ್ನ ತಗೊಂಡ್ರೆ ನಮ್ಮದು ಅಹಿತ ಆಗುತ್ತೆ, ಆ ಜೀವಿದ್ದು ಅಹಿತ ಆಗುತ್ತೆ. ಉಪದೇಶ ಯಾರಿಂದ ಕೇಳೋದು? ಯಾರಿಗೆ ಎಲ್ಲ ಶಾಸ್ತ್ರಗಳ ಮರ್ಮ ಗೊತ್ತಿದೆ. आचार्य ये नहीं कहते हैं कि सब शास्त्र कंठपाठ है, नहीं, ऐसा नहीं. ಎಲ್ಲ ಶಾಸ್ತ್ರಗಳ ಮರ್ಮ ಯಾರಿಗೆ ಗೊತ್ತಿದೆ, ಮೂಲ ಅದರ ಸಾರ ಯಾರಿಗೆ ಗೊತ್ತಿದೆ, ಅವರಿಂದ ಉಪದೇಶ ಕೇಳಿ. नहीं तो क्या होगा? ಸಮಾಜದಲ್ಲಿ ಇಷ್ಟಿಷ್ಟು ಪಂಗಡಗಳಾಗಿದೆಯಲ್ಲ. ದಿಗಂಬರ ಶ್ವೇತಾಂಬರ ಅಂತೂ ಇದ್ದೇ ಇದೆ. ದಿಗಂಬರಲ್ಲೂ ಅನೇಕ ಉಪಪಂಗಡಗಳಿದೆ. श्वेतांबर में भी बहुत भेद है. स्थानकवासी, तेरापंथी, ये वो. दिगंबर में कम है. तारणपंथी, वो पंथी, ये पंथी, कितने भेद है. 20 पंथी, 13 पंथी, मुमुक्षु, पता नहीं, निश्चय वाले, व्यवहार वाले, ಎಷ್ಟು ಭೇದಗಳಿದೆ. ಈ ಎಲ್ಲಾ ಭೇದಗಳಿಗೆ ಕಾರಣ ನಾವು ಉಪದೇಶ ಯಾರಿಂದ ಕೇಳುತ್ತೀವಿ ಅಂದ್ರೆ ಯಾರಿಗೆ ಎಲ್ಲ ಶಾಸ್ತ್ರಗಳ ಮರ್ಮ ಗೊತ್ತಿಲ್ಲ, ಎಲ್ಲ ಶಾಸ್ತ್ರಗಳ ಸಾರ ಯಾರಿಗೆ ಗೊತ್ತಿಲ್ಲ, ಒಂದು ಉಪದೇಶ ಕೇಳ್ತಾ ಇದ್ದೀವಿ. ಪ್ರಾಬ್ಲಮ್ ಏನಾಗುತ್ತೆ? ನನ್ನ ಅಹಿತ ಆಗುತ್ತೆ, ನನ್ನ ಕಲ್ಯಾಣ ಆಗೋದಿಲ್ಲ, ತಲೆಯಲ್ಲಿ ಇನ್ನೇನೋ ವಿಷಯ ಕೂತ್ಕೊಂಡ್ಬಿಡುತ್ತೆ, ಹಠಾಗ್ರಹ ಬಂದ್ಬಿಡುತ್ತೆ. ಇದು ಸರಿ ಇದೆ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇದ್ದಾರೆ, ಇವ್ರು ಸರಿ ಇಲ್ಲ, ನಾನು ಸರಿ ಇದ್ದೀನಿ, ಬಾಕಿ ಸಬ್ ಠೀಕ್ ನಹೀ ಹೈ. ಈ ಆಗ್ರಹ ಹೋ ಜಾಯೇಗಾ ನಾ. ಆಗ್ರಹ ಯಾಕೆ ಬರುತ್ತೆ? ಎಲ್ಲ ಶಾಸ್ತ್ರಗಳ ಮರ್ಮ ಗೊತ್ತಿಲ್ಲ. तो आग्रही हो जाएगा, हठाग्रही हो जाएगा, झगड़ा करने लग जाएगा. तो ಈ ಫೈಟಿಂಗ್ ಎಲ್ಲ ಏನಕ್ಕಾಗ್ತಾ ಇದೆ? ಸೇಮ್ ಪ್ರಾಬ್ಲಮ್. ನಾವು ಉಪದೇಶ ಕೇಳ್ತಾ ಇದ್ರು ಎರಡು ಸಮಸ್ಯೆ ಆಯಿತು. ಮೊದಲೇ ಸಮಸ್ಯೆ, ಉಪದೇಶನ ಕೇಳೋದಿಲ್ಲ, ಸುಂತ ಇನಿ. ಶಾಸ್ತ್ರಗಳ ಮನೆಯಲ್ಲಿದ್ರು ಓದೋದೇ ಇಲ್ಲ, ಬಸದಿಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ರು ಕೇಳೋದೇ ಇಲ್ಲ. ಮೊದಲನೇ ಸಮಸ್ಯೆ ಅಂತೂ ಕೇಳೋದೇ ಇಲ್ಲ. ಎರಡನೇ ಸಮಸ್ಯೆ, ಕೇಳಿದ್ರು ಯಾವ ವ್ಯಕ್ತಿಯಿಂದ ಉಪದೇಶ ಕೇಳ್ತಾ ಇದ್ದಾನೆ ಆ ವ್ಯಕ್ತಿಗೆ ಸಮಸ್ತ ಶಾಸ್ತ್ರಗಳ ಮರ್ಮ ಗೊತ್ತಿಲ್ಲ. ಆ ವ್ಯಕ್ತಿ ತನ್ನ ಅಹಿತ ಮಾಡ್ತಾನೆ, ಇನ್ನೊಬ್ಬರ ಅಹಿತನೂ ಮಾಡ್ಬಿಡ್ತಾನೆ. दोनों का हित हो जाएगा. स्वाध्याय के 5 अंग है ना, वांचना, पृच्छना, आमनाय, अनुप्रेक्षा, धर्मोपदेश. तो 4 ಆದ್ಮೇಲೆ ಧರ್ಮೋಪದೇಶ ಇದೆಯಲ್ಲ. पहले वांचना, कितना पढ़े, ಎಷ್ಟು ಶಾಸ್ತ್ರಗಳನ್ನ ಓದಿದ್ವಿ, ಯಾರು ಹೇಳ್ತಾ ಇದ್ದಾರೆ, ಉಪದೇಶ ಕೊಡೋನು. ಆಮೇಲೆ ಪೃಚ್ಛನ, ಎಷ್ಟು ಸಂದೇಹಗಳ ನಿವಾರಣೆ ಮಾಡ್ಕೊಂಡ್ವಿ. ಆಮ್ನಾಯ, ಅನುಪ್ರೇಕ್ಷ, ಇದೆಲ್ಲ ನಡೆದ ಮೇಲೆ ಧರ್ಮೋಪದೇಶ ಇದೆ. ಪ್ರಾಜ್ಞ ಸಮಸ್ತ ಶಾಸ್ತ್ರ ಹೃದಯ, ಎಲ್ಲಾ ಶಾಸ್ತ್ರಗಳ ಮರ್ಮ ಯಾರಿಗೆ ಗೊತ್ತಿದೆ ಅವರಿಂದ ಉಪದೇಶ ಕೇಳಬೇಕು. ಪ್ರಾಜ್ಞ ಶಬ್ದದ ಅರ್ಥ ಮಾಡೋಣ. ಆಮೇಲೆ ಪ್ರವ್ಯಕ್ತ ಲೋಕಸ್ಥಿತಿ, 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 ಲೋಕ ಅಂದ್ರೆ ಪ್ರಪಂಚ. ಪ್ರಪಂಚದ ಸ್ಥಿತಿ ಯಾರಿಗೆ ಪ್ರವ್ಯಕ್ತ, ಅತ್ಯಂತ ಪ್ರಗಟವಾಗಿ ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತಿದೆ. ವ್ಯವಹಾರನೇ ಗೊತ್ತಿಲ್ಲ, ಪ್ರಪಂಚದ ಬಗ್ಗೆ ಏನು ಗೊತ್ತಿಲ್ಲ.
खुद ही प्रपंच को नहीं जानते तो उपदेश कैसे देंगे आप? क्योंकि ಅನೇಕ ಪ್ರಕಾರದ ಶಿಷ್ಯಗಳು ಬಂದಿದ್ದಾರೆ. ಒಬ್ಬೊಬ್ಬನ ತಲೆ ಒಂದೊಂದು ತರ ಓಡುತ್ತೆ, ಒಬ್ಬೊಬ್ಬನ ತಲೆಯಲ್ಲಿ ಒಂದೊಂದು ವಿಚಾರ ಹಾಕೊಂಡ್ ಬಂದಿದ್ದಾನೆ. ಮತ್ತು ಪ್ರಪಂಚ ಏನು ಹೆಂಗ ನಡೆಯುತ್ತೆ ಅಂತ ಉಪದೇಶದಾತುಗೆ ಗೊತ್ತಿಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಹೇಳ್ತಾರೆ ಪ್ರವ್ಯಕ್ತ ಲೋಕ ಸ್ಥಿತಿ, ಯಾರಿಗೆ ಲೋಕದ ಸ್ಥಿತಿ ಚೆನ್ನಾಗಿ ಗೊತ್ತಿದೆ, ಲೋಕಾಚಾರ ಹೆಂಗ ನಡೆಯುತ್ತೆ ಅಂತ ಗೊತ್ತಿದೆ, ರಾಗದ್ವೇಷಗಳು ಹೆಂಗಿದೆ ಅಂತ ಗೊತ್ತಿದೆ, ಫಾರ್ಮ್ಯಾಲಿಟಿಗಳು ಹೆಂಗ ನಡೆಯುತ್ತೆ ಅಂತ ಗೊತ್ತಿದೆ, ಜನ ಮಾತಾಡ್ತಾ ಇರ್ತಾರೆ ಒಂದು, ಅದರ ಅರ್ಥನೇ ಇನ್ನೊಂದು ಇರುತ್ತೆ ಅಂತ ಗೊತ್ತಿದೆ. नहीं तो प्रश्न का उत्तर कैसे मिलेगा? ಯಾಕಂದ್ರೆ ನಾರ್ಮಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಪ್ರಶ್ನೆ ಏನೋ ಕೇಳ್ತಾ ಇರ್ತಾನೆ, ಆದ್ರೆ ಅದವನ ಪ್ರಶ್ನೆ ಇರೋದಿಲ್ಲ, ಅವನ ಪ್ರಶ್ನೆ ಏನೋ ಬೇರೆ ಇರುತ್ತೆ, ಆದ್ರೆ ಪ್ರಶ್ನೆ ಏನೋ ಬೇರೆ ಕೇಳ್ತಾ ಇರ್ತಾನೆ. ಅದು ಗೊತ್ತಾಗ್ಬೇಕು ಆಚಾರ್ಯರಿಗೆ, ಅದನ್ನ ಹೇಳ್ತಾರೆ ಪ್ರವ್ಯಕ್ತ ಲೋಕ ಸ್ಥಿತಿ. ಆಮೇಲೆ ಪ್ರಾಸ್ತಾಶಃ ಪ್ರತಿಭಾಪರಃ, ಪ್ರಾಸ್ತ ಆಶಃ, ಆಶಃ ಆಸೆ, ಪ್ರಾಸ್ತ ಯಾರಿಗೆ ಆಸೆ ಇಲ್ಲ. ಆಸೆ ಇಲ್ಲ ಅಂದ್ರೆ ನಿರಾಸೆ नहीं ऐसा अर्थ नहीं. ಆಸೆ ಇಲ್ಲ ಅಂದ್ರೆ ಕಾಮನೆ ಇಲ್ಲ, ಅಭಿಲಾಷೆ ಇಲ್ಲ, ಸ್ವಾರ್ಥ ಇಲ್ಲ. ಪ್ರಾಸ್ತ ಆಶಃ, ಯಾರಿಗೆ ಆಸೆ ಇಲ್ಲ ಅವನಿಂದ ಉಪದೇಶ ಕೇಳು. ಅಬ್ಬಲು ನಾವೇನ್ ಮಾಡ್ತೀವಿ, ಯಾರಿಂದ ಉಪದೇಶ ಕೇಳ್ತೀವಿ? ನಮಗ್ ಗೊತ್ತೇ ಇಲ್ಲ. ಜೋ ಬಿ ದೇ ಉಪದೇಶ ಲಾವ್ ಸಬ್ ಭರ್ತೆ ಕಚರಾ, ऐसा नहीं. ಉಪದೇಶ ಯಾರಿಂದ? ಯಾರಿಗೆ ಆಸೆ ಇಲ್ಲ. ಆಸೆ ಅನೇಕ ಪ್ರಕಾರದ್ದು. ಕೆಲವರಿಗೆ ಪ್ರಶಂಸೆಯ ಅಭಿಲಾಷೆ ಇದೆ, ಎಲ್ಲಾ ಕಡೆಗೆ ನಂದು ಹೆಸರಾಗಬೇಕು, ಭಾರತದಾದ್ಯಂತ ಎಲ್ಲಾ ಕಡೆಗೆ ಹೆಸರಾಗಬೇಕು ನಂದು. ಆ ಅಭಿಲಾಷೆ ಇಟ್ಕೊಂಡು ಉಪದೇಶ ಸರಿಯಾದದ್ದೇ ಇರಬಹುದು, ಆದ್ರೆ ಉಪದೇಶ ಕೊಡೋ ವ್ಯಕ್ತಿ ಸರಿ ಇಲ್ಲ. अब उपदेश मिलेगा नहीं. ಅರ್ಥ ಆಗ್ತಿದೆ? ಕ್ಯೂಂಕಿ ವ್ಯಕ್ತಿಗೆ ಪ್ರಶಂಸೆಯ ಅಭಿಲಾಷೆ ಇದೆ, ಕೆಲವರಿಗೆ ಇನ್ನೇನೋ ಅಭಿಲಾಷೆ ಇದೆ. ಉಪದೇಶ ಅಭಿಲಾಷೆ ಇದ್ದವನಿಂದ ಕೇಳೋ ಹಾಗಿಲ್ಲ. ಆಮೇಲೆ ಪ್ರತಿಭಾಪರಃ, ಪ್ರತಿಭೆ ಉಳ್ಳಂತಹ ವ್ಯಕ್ತಿ. ಪ್ರಶಮವಾನ್, ಪ್ರಶಮವಾನ್ ಅತ್ಯಂತ वीतरागते प्रशम भाव उल्लंತಹ व्यक्तिಯಿಂದ. ऐसा नहीं कि किसी ने प्रश्न पूछ लिया और गुस्सा आ गया. क्या ಶ್ರಾವಕ ಪ್ರಶ್ನೆ ಕೇಳಿದ್ರು, तो ಉಪದೇಶಕರ್ತೃವಿಗೆ ಕೋಪ ಬರ್ತಾ ಇದೆ, फिर तो उपदेश सुनने लायक नहीं. ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಯಾರಿಗೆ ಗುರು ಅಂತ ಹೆಸರಿಟ್ಟು ಬಿಡ್ತೀವಿ, ಗುರು ಅಂತ ಹೆಸರಿಟ್ಟು ಬಿಟ್ಟ ತಕ್ಷಣ ತುಂಬಾ ಫೆಸಿಲಿಟಿ ಆಗೋಯ್ತು ನಮಗೀಗ. ಗುರುಗಳು ಅಲ್ಲಿ ಕೂತಿದ್ದಾರೆ, ನಾ ಇಲ್ಲಿ ಕೂತಿದ್ದೀನಿ, ನನಗೂ ಅವ್ರಿಗೂ ಸಂಬಂಧ ಇಲ್ಲ. ಗುರುಗಳು ಕೂಡ ಡಿಸೈಡ್ ಇದೆ ಅಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬೇಕು, ಯಾವ ಪ್ರಶ್ನೆ ಕೇಳಬಾರದು ಅಂತ. तो उन्हीं प्रश्नों को पूछना, दूसरा प्रश्न नहीं पूछना. क्यों? क्योंकि ಬೇರೆ ಪ್ರಶ್ನೆಗಳನ್ನು ಕೇಳಿಬಿಟ್ರೆ ಜೀವನದಲ್ಲಿ ಬದಲಾವಣೆ ಆಗಬೇಕಾಗುತ್ತೆ. तो ಏನು ಕೇಳೋದು, 16ನೇ ಸ್ವರ್ಗದಲ್ಲಿ ದೇವತೆಗಳು ಯಾವ ರೀತಿ ಸುಖ ಅನುಭವಿಸ್ತಾರೆ, 15ನೇ ಸ್ವರ್ಗದಲ್ಲಿ ಇಂದ್ರಿಯಗಳಲ್ಲಿ ಯಾವ ರೀತಿಯಾದ ಸುಖ ಇರುತ್ತೆ, 14ನೇ ಸ್ವರ್ಗದಲ್ಲಿ ದೇವತೆಗಳು ಎಷ್ಟು ಗಂಟೆ ಮಲ್ಕೋತಾರೆ, ये प्रश्न है. और गुरुदेव को भी बहुत मजा आता है उत्तर देने के लिए.
ऐसे प्रश्नोत्तर नहीं। गुरु वो जो प्रशमवान, ಅತ್ಯಂತ ಅಂತರಂಗದಲ್ಲಿ ಕರುಣೆ ಇದೆ, ಅತ್ಯಂತ ಪ್ರೀತಿ ಭಾವ ರಾಗಭಾವ ಇದೆ, ಅದು ಉಪದೇಶದಾತೃವಿನ ಲಕ್ಷಣ ಇದೆ. नहीं तो गुरु का भी दुकान चल रहा है, शिष्य का भी दुकान चल रहा है. ಶಿಷ್ಯ भी बोलता है ನಾನು ಇಷ್ಟೊಂದು ಕೆಟ್ಟವನಿಲ್ಲ, ತಿಂಗಳಲ್ಲಿ 1-2 ಸಲ ಆದ್ರೂ ಗುರುಗಳ ಹತ್ರ ಹೋಗಿ ಬರ್ತೀನಿ. तो थोड़ा तो अच्छा हो ना मैं. और ಗುರು ಹೇಳ್ತಾ ಇದ್ದಾರೆ, ಹಾ ಬಾ, ವಾರದಲ್ಲಿ 2 ಸಲ ಆದ್ರೂ ಬಾ, ಥೋಡಾ ಬಹುತ್ ದಾನ್ ದೇಕೆ ಜಾ. तो ನಿನಗೆ ನಾನು ಕರೆಕ್ಟರ್ ಸರ್ಟಿಫಿकेट ಕೊಟ್ಬಿಡ್ತೀನಿ, लेके घूमो फिरो, मैं गुरु का शिष्य हूं. तो गुरु शिष्य का दोनों का दुकान चल गया ना. ऐसा नहीं, ಪ್ರಶಮವಾನ್, ಶಿಷ್ಯನ ಮೇಲೆ ಅತ್ಯಂತ ಕರುಣಾಭಾವ ಇದೆ, ಇವನು ಉದ್ಧಾರ ಆಗಲಿ ಅಂತ. प्रतिभेनू ಅಷ್ಟೇ ಇದೆ, प्रतिभा की कमी नहीं. जहां प्रतिभा की कमी हो वहां उपदेश नहीं दे सकते. ಸ್ವಯಂ ಸ್ವಾಧ್ಯಾಯ ಮಾಡಬಹುದು, ಉಪದೇಶ ಪ್ರತಿಭೆಯ ಅವಶ್ಯಕತೆ ಇದೆ ಉಪದೇಶ ಕೊಡಕ್ಕೆ. ನೀತು ಸಂಘದಲ್ಲಿ ಸುಮ್ಮನೆ ಮಾಡಿದ್ರೇನು ಉಪಾಧ್ಯಾಯ ಪರಮೇಷ್ಠಿ, बाकी साधु उपदेश नहीं दे सकते. ಉಪಾಧ್ಯಾಯ ಪರಮೇಷ್ಠಿನೇ ಕೊಡಬೇಕು. ಯಾಕೆ? कि ಉಪಾಧ್ಯಾಯರಿಗೆ ಪ್ರತಿಭೆ ಇದೆ, ಉಪದೇಶ ಕೊಡ್ತಾರೆ. तो प्रतिभा परह प्रशमवान. ಆಮೇಲೆ ಪ್ರಾಗೇವ ದೃಷ್ಟೋತ್ತರ, ದೃಷ್ಟ ಉತ್ತರ, ಉತ್ತರವನ್ನು ನೋಡಿದ್ದಾರೆ. ಯಾವಾಗ? ಪ್ರಾಗೇವ, ಮೊದಲೇ ಉತ್ತರ ಗೊತ್ತಿದೆ ಯಾರಿಗೆ? प्रागेव दृष्टोत्तर, जिनको पहले से ही उत्तर पता है. इसका क्या अर्थ हुआ? कि ಯಾರಿಗೆ ಶಿಷ್ಯನಿಗೆ ಏನು ಪ್ರಶ್ನೆ ಬರೋದಿದೆ ಅಂತ ಗೊತ್ತಿದ್ದು ಅವರೇ ಅದರ ಉತ್ತರವನ್ನು ಕೊಟ್ಟು ಬಿಡ್ತಾರೆ. ಅಪ್ಪಡು ಹಾಗೆ ಜಿನ್ವಾನಿ ಇದನ್ನ ಆತ್ಮನುಶಾಸನ ಓದ್ತೀವಲ್ಲ, ತು ಓದುವಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಮುಂದೆ ಶಿಷ್ಯನಿಗೆ ಏನು ಪ್ರಶ್ನೆ ಬರೋದಿದೆ ಅಂತ. तो ಆಚಾರ್ಯರೇ ಪ್ರಶ್ನೆ ಉತ್ಪನ್ನ ಮಾಡ್ತಾರೆ. ತತ್ವಾರ ಸೂತ್ರ ಪಡು, ಒಂದು ಪ್ರಶ್ನೆ ಆಯಿತು, ಪುನಃ ಇನ್ನೊಂದು ಪ್ರಶ್ನೆ ಇದೆ ಶಿಷ್ಯನಿಗೆ, ಆ ಪ್ರಶ್ನೆಯ ಉತ್ತರಕ್ಕೆ ಇನ್ನೊಂದು ಸೂತ್ರ ಇದೆ. तो ಪ್ರಾಗೇವ ದೃಷ್ಟೋತ್ತರ, ಯಾರಿಗೆ ಮೊದಲೇ ಶಿಷ್ಯನ ಪ್ರಶ್ನೆ ಉತ್ತರಗಳು ಗೊತ್ತಿದೆ, ಶಿಷ್ಯ ಈಗೇನು ಉತ್ತರ ಪ್ರಶ್ನೆ ಕೇಳೋನಿದ್ದಾನಂತ ಗೊತ್ತಿದೆ, ಅಥವಾ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ ಅದರ ಉತ್ತರ ಏನು ಅನ್ನೋದು ಮೊದಲೇ ತಿಳಿದಿದೆ. ಯಾಕಂದ್ರೆ ವಾಂಚನ, ಪೃಚ್ಛನ, ಆಮ್ನಯ, ಅನುಪ್ರೇಕ್ಷ ಎಲ್ಲ ಆಗಿದೆ. तो ಗೊತ್ತಿದೆ ವಿಷಯ, ನಿರ್ಣಯ ಆಗಿದೆ. तो निर्णय आदಮೇಲೆ उपदेश ಇದೆ. और स्वयं तो निर्णय हुआ नहीं और उपदेश दे रहे, फिर क्या विचार होगा बोलो? ಸ್ವಯಂ के लिए तो निर्णय हुआ नहीं, ಉಪದೇಶ ಕೊಡ್ತಾ ಇದ್ದೀವಿ. तो ಉಪದೇಶ ಸಾರ್ಥಕ ಆಗೋದಿಲ್ಲ, ಯಾಕಂದ್ರೆ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ. तो ಅವಿನಯ ಆಗುತ್ತೆ. ಪ್ರಶ್ನೆ ಏನೋ ಕೇಳಿದ್ರು ಏನೋ ಉತ್ತರ ಬಂತು, तो ನಡೀತಲ್ಲ ಅವಿನಯ. तो ಇದು ನಡೆಯೋದಿಲ್ಲ. ಮೊದಲು ಸ್ವಯಂಗೆ ನಿರ್ಣಯ ಆಗಬೇಕು, ಸ್ವಯಂ ನಿರ್ಣಯ ಆದ ನಂತರ ಉಪದೇಶ. तो ನಿರ್ಣಯ ಆದಾಗ ಕ್ವಾಲಿಟಿ ಏನ್ ಬರುತ್ತೆ? ಮೊದಲು ಕರುಣೆ ಬರುತ್ತೆ. ಕಿ ನನಗೇನು ಅರ್ಥ ಆಗಿದೆ ಅದು ಎಲ್ಲಾ ಜೀವಿಗಳಿಗೂ ಅರ್ಥ ಆಗಬೇಕು. ಆ ಕರುಣೆಯಿಂದ ಉಪದೇಶ ಕೊಡೋದಿದೆ. ಉಪದೇಶ ಬಾಧ್ಯತಾ ಬನ್ನಿ चाहिए. ಕ್ಯಾ ಆಚಾರ್ಯರಿಗೆ ಉಪದೇಶ ಕೊಡಕ್ಕೆ ತುಂಬಾ ಆನಂದ ಆಗೋದಿಲ್ಲ. ಕ್ಯಾ ಈ ಬಾಧ್ಯತೆ ಇದೆ ಅವರಿಗೆ. ಯಾಕೆ ಬಾಧ್ಯತೆ ಇದೆ? कि ಜೀವಿಗಳ ಸ್ಥಿತಿಯನ್ನು ನೋಡಿ ಸುಮ್ಮನಿರಕ್ಕೆ ಆಗೋದಿಲ್ಲ. तब उपदेश निकलता है. जैसे ನಮ್ಮ ಮಗ ಇದ್ದಾನೆ,
ನಮ್ಮ ಮಗುಗೆ ತುಂಬಾ ಜ್ವರ ಬಂದಿದೆ, ನೋಡ್ಕೊಂಡು ಸುಮ್ಮನೆ ಇರ್ತೀವೇನು? ಸುಮ್ಮನೆ ಇರ್ತೀವಿ ನೋಡ್ಕೊಂಡು? ಯಾರಾದ್ರೂ ಪಕ್ಕದ ಮನೆಯವ್ರು ಬಂದು ಹೇಳ್ಬೇಕೇನು, ಮಗುಗ್ ಜ್ವರ ಬಂದಿದೆ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹೇಳ್ಬೇಕು ಬೇರೆಯವರು? ನೈ. ಚೂರು ಏನಾದ್ರೂ ಆದ ತಕ್ಷಣನೇ ಓಡೋಗ್ಬಿಡ್ತೀವಿ. ಕ್ಯೂ? ಯಾಕಂದ್ರೆ ರಾಗ ಇದೆ, ಪ್ರೀತಿ ಇದೆ. ಹಾಗೆ ಉಪದೇಶ ಕೊಡುವಂತಹ ಜೀವಿಯ ಹೃದಯದಲ್ಲಿ ಕರುಣೆ ಇದೆ. ಜೀವಿಗಳ ಸ್ಥಿತಿಯನ್ನು ನೋಡಕ್ಕಾಗ್ತಾ ಇಲ್ಲ, ಆಗ ಉಪದೇಶ ಹರಿದು ಬರುತ್ತೆ. तब उपदेश अपने आप निकलता है. नहीं तो उपदेश देना ये कोई सरल विषय नहीं है. ಉಪದೇಶ, ಆಚಾರ್ಯರ ಉಪದೇಶ ಕೊಡೋದು ಬಹಳ ಕಷ್ಟದ ವಿಷಯ ಇದೆ. ಅದು ಸ್ವೀಕಾರ ಯಾರಿಗಿದೆ? ನಿಸ್ವಾರ್ಥವಾಗಿ ಯಾರಿಗೆ ಕರುಣೆ ಇದೆ. ಮುಂದೇನು ಹೇಳ್ತಾರೆ? ಪ್ರಾಯ ಪ್ರಶ್ನ ಸಹ. देखो क्या बोलते हैं, ಸಾಮಾನ್ಯವಾಗಿ ಉಪದೇಶ ಕೊಡುವಂತಹ ಆಚಾರ್ಯರಿಗೆ ಪ್ರಶ್ನ ಸಹ, ಎಷ್ಟೇ ಪ್ರಶ್ನೆಗಳು ಬಂದರೂ ಸಹನೆ ಮಾಡುವಂತ ಶಕ್ತಿ ಇರಬೇಕು. ಪ್ರಶ್ನ ಸಹ, ಪ್ರಶ್ನೆಗಳನ್ನ ಸಹಿಸುವಂತವನಾಗಿರ್ಬೇಕು. ऐसा नहीं कि ಒಂದ್ 4 ಜನ ಪ್ರಶ್ನೆ ಕೇಳಿದ್ರು तो ಸಾಕಾಗೋಯ್ತೀಗ, कितना प्रश्न पूछते हैं, हो गया, समझ में नहीं आता, छोड़ो. तो ಹಿಂಗಿಲ್ಲ ವಿಷಯ. ಎದುರುಗಡೆ ಶಿಷ್ಯನಿಗೆ ಎಲ್ಲಿವರೆಗೆ ಸಮಾಧಾನ ಆಗೋದಿಲ್ಲ ಅಲ್ಲಿವರೆಗೆ ಉತ್ತರ ಕೊಡ್ತಾ ಇದ್ದಾರೆ. ಚಿಡ್ತೆ ನೀ ಬಿಲ್ಕುಲ್. तो ಶಬ್ದ ಹೆಂಗಿದೆ? ಪ್ರಶ್ನ ಸಹ, ಪ್ರಶ್ನೆಗಳನ್ನ ಸಹನೆ ಮಾಡುವಂತವರಾಗಿರ್ಬೇಕು. ಯಾಕಂದ್ರೆ ಗುರು ಶಿಷ್ಯನ ನಡುವೆ ಫೈಟಿಂಗ್ ನಡೀಲಿಲ್ಲ ಅಂದ್ರೆ फिर बोलना ಇಬ್ಬರಲ್ಲೂ ಸಮಸ್ಯೆ ಇದೆ. ಫೈಟಿಂಗ್ ಹೋನಾ चाहिए ना. ಗುರು ಶಿಷ್ಯರ ನಡುವೆ ನಡೀಲಿಲ್ಲ ಅಂದ್ರೆ ತಬ ನಿರ್ಣಯ कैसे होगा? ಎಲ್ಲಾ ಪ್ರಶ್ನೆಗಳನ್ನ, ಏನೇನು ಪ್ರಶ್ನೆಗಳು ಬರ್ತಾ ಇದೆ ಅದು ಯಾವುದು ಕೇಳ್ತಾ ಇಲ್ಲ ಶಿಷ್ಯ ಗುರುವಿನ ಹತ್ರ. ಮೇಲ್ಮೇಲಿಂದ ವಿಷಯ ನಡೀತಾ ಇದೆ. ಹೇಳಿದ್ನಲ್ಲ ಕಿ 4ನೇ ನರಕದಲ್ಲಿ ಎಂತ ದುಃಖ ಇರುತ್ತೆ. ದೇವತೆಗಳ ಕಂಠದಲ್ಲಿ ಅಮೃತದ ಸ್ವಾದ ಹೆಂಗಿರುತ್ತೆ, ಇದೇ ಚರ್ಚೆ ನಡೀತಾ ಇದೆ. ಜೀವನದ ಮೂಲ ಪ್ರಶ್ನೆಗಳ ವಿಚಾರ ನಡೀತಾನೆ ಇಲ್ಲ. ಹಿಂಗಾಗೋದಿಲ್ಲ. ಗುರುವಿಗೆ ಯಾವ ಮೂಲ ಪ್ರಶ್ನೆ ಇದೆ ಅದ್ರ ಉತ್ತರ ಕೊಡೋಕ್ಕೆ ಸಹನೆ ಇರಬೇಕು. ಪ್ರತಿ ದಿನದ ನಮ್ಮ ಜೀವನ ಏನಿದೆ ಅದನ್ನ ತಗೊಂಡು ನಾನು ಗುರುಗಳ ಹತ್ರ ಹೋಗ್ಬೇಕಿದೆ, ಆಚಾರ್ಯರ ಹತ್ರ. ನಾವೇನ್ ತಗೊಂಡು ಹೋಗ್ತೀವಿ? ನಾವು ತಗೊಂಡು ಹೋಗೋ ಸಮಸ್ಯೆನೇ ಬೇರೆ ಇದೆ. ಎಲ್ಲರಿಗೂ ಗೊತ್ತಿದೆ ಏನ್ ಸಮಸ್ಯೆ ತಗೊಂಡು ಹೋಗ್ತೀವಿ ಅಂತ. और उत्तर भी क्या चाहिए वो भी पहले से डिसाइड है क्या. ಗುರುಗಳ ಹತ್ರ ಹೋಗಿದ್ದೀವಿ, ಸಮಸ್ಯೆ ಎಂತದ್ದು ಮತ್ತೆ ಅದಕ್ಕೆ ಉತ್ತರ ಏನು ಬೇಕು ಅದು ಇವನಿಗೆ ಗೊತ್ತಿದೆ. ಉತ್ತರ ಕೇಳಕ್ ಹೋಗ್ತಾ ಇಲ್ಲ ಇವನು. महाराज तबीयत बहुत खराब चल रहा है, 6 महीने से बिल्कुल घर से बाहर नहीं निकल रहा हूं, तो थोड़ा आशीर्वाद दे दो. तो ಗುರುಗಳು ಏನ್ ಮಾಡ್ತಾರೆ? ऐसा नहीं. ಜೀವನದ ನಮ್ಮ ಸಮಸ್ಯೆಗಳನ್ನ ತಗೊಂಡು ಗುರುಗಳ ಹತ್ರ ಹೋಗ್ಬೇಕಿದೆ. ಉಪಾಯ ಏನು? ಆ ಉಪಾಯ ಜನವಾನಿ ಹೇಳುತ್ತೆ, ಉಪಾಯ ಗುರುಗಳು ಹೇಳ್ತಾರೆ. ಆ ಉಪಾಯವನ್ನು ಇವನು ಮಾಡಬೇಕಿದೆ. ಇವನಿಗೆ ಉಪಾಯ ಬೇಕಾಗಿಲ್ಲ, ಆಶೀರ್ವಾದ ಬೇಕಾಗಿದೆ. ऐसा नहीं. ಪ್ರಶ್ನೆ ಸಹ, ಶಿಷ್ಯ ಪ್ರಶ್ನೆ ಕೇಳಬೇಕು, ಗುರು ಉತ್ತರ ಕೊಡಬೇಕು. ಆವಾಗಲೇ ಅದು ಸಾರ್ಥಕ ಇದೆ. ಅದಕ್ಕೆ ನಾವು ಯಾವಾಗಲೂ ಇಲ್ಲೇನು ಹೇಳ್ತೀವಿ? ಸ್ವಾಧ್ಯಾಯ ಮಾಡೋದು, ಪ್ರವಚನ ನೈ.
ಸ್ವಾಧ್ಯಾಯ ಮಾಡೋದಿದೆ. ಸ್ವಾಧ್ಯಾಯ ಮಾಡಿದಾಗ ಅರ್ಥ ಆಗುತ್ತೆ. ತೋ ಪ್ರಾಯ ಪ್ರಶ್ನ ಸಹ ಪ್ರಭು 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 ಅಂದರೆ ಅಷ್ಟು ಜಿನವಚನಗಳ ಮೇಲೆ, ಜೀವನದ ಮೇಲೆ ಪ್ರಭುತ್ವ ಇರಬೇಕು. ಆ ಗುರುಗಳಲ್ಲಿ ದೀನತೆ ಹೀನತೆ ಇದ್ದು ಬಿಟ್ರೆ, ನಾನು ತುಂಬಾ ಹಂಗೆ ಹಿಂಗೆ ಅಂತ ವಿಷಯ ಇದ್ದು ಬಿಟ್ರೆ ನಾವು ನೋಡ್ತೀವಿ. ಉಪದೇಶ ಅಂತ ವ್ಯಕ್ತಿಯಿಂದ ಕೇಳಲಿಕ್ಕೆ ಅರ್ಹ ಇಲ್ಲ. ಆ ವ್ಯಕ್ತಿಯಲ್ಲಿ ಪ್ರಭುತ್ವ ಇರಬೇಕಲ್ಲ. ಆಮೇಲೆ ಪರಮನೋಹಾರಿ, ಪರಮನೋಹಾರಿ, ಪರರಿಗೆ ಮನೋಹಾರಿ ಅನ್ನಿಸ್ಬೇಕು, ಪರರಿಗೆ ಸುಂದರ ಅನ್ನಿಸ್ಬೇಕು, ಮನಸ್ಸಿಗೆ ಅನುಕೂಲ ಅನ್ನಿಸ್ಬೇಕು. ಅನುಕೂಲದಿದ್ರ ಅರ್ಥ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅದು ಉಪದೇಶ ಕೊಡೋದಲ್ಲ. ಪರಮನೋಹಾರಿ ಅಂದ್ರೆ ಯಾರ್ಯಾರಿಗೆ ಏನೇನ್ ಬೇಕೆಲ್ಲ ಅದೇ ಉಪದೇಶ. ಹೆಸನ್ನಿ ಪರಮನೋಹಾರಿ ಮತ್ಲಬ್ ಯಾವ ಉಪದೇಶ ಇದೆ ಅದು ಅತ್ಯಂತ ಸರಳ ಹಾಗೂ ಸ್ಪಷ್ಟ ಇದೆ, ತಿಳಿಯುವಂಥದ್ದಿದೆ, ಕರ್ಕಶ ಇಲ್ಲ, ದ್ವೇಷದಿಂದ ಪೂರಿತ ಇಲ್ಲ. ಇಲ್ಲ ಅಂದ್ರೆ ಉಪದೇಶ ಇನ್ನೊಬ್ಬರು ಯಾರನ್ನು ನಿಂದಿಸ್ಲಿಕ್ಕೋಸ್ಕರ ಉಪದೇಶ ಕೊಡ್ತಾ ಇದ್ರೆ ಮನೋಹಾರಿ ನೈ. ಉಪದೇಶದಲ್ಲಿ ಇನ್ನೊಬ್ಬರ ನಿಂದನೆ ಇದ್ರೆ ಮನೋಹಾರಿ ಎಲ್ಲಿದೆ? ಆ ಪಂಗಡ ಇದೆಯಲ್ಲ ಅದು ಸರಿ ಇಲ್ಲ. ಆ ಪಂಗಡದ ಬಗ್ಗೆ ನಿಂದನೆ ಮಾಡಿಕೊಂಡು ಉಪದೇಶ ನಡೀತಾ ಇದೆ. ಈ ಮನೋಹಾರಿ ಉಪದೇಶ ಇದೆ ಅದು. ಮನೋಹಾರಿ ಇಡೀ ಜಿನವಾನಿಯಲ್ಲಿ ಒಂದು ಶಾಸ್ತ್ರದಲ್ಲೂ ನಿಂದನೆ ಸಿಕ್ಕಿಲ್ಲ ನಮಗೆ. ಬೋಲು ಗುಣಭದ್ರಾಚಾರ್ಯರ ಕಾಲದಲ್ಲಿ ಶ್ವೇತಾಂಬರ ಮತ ಇರಲಿಲ್ಲ, ಇತ್ತು ತಾನೆ? ತೋ ನಿಂದಾ ಕೀಗೆ ಆಚಾರ್ಯನೇ, ಆಚಾರ್ಯನೇ ತು ನೀ ಕಿಯಾ. ತೋ ಯಾವ ಶಾಸ್ತ್ರದಲ್ಲೂ ನಿಂದನೆ ಸಿಗೋದಿಲ್ಲ ನಮಗೆ. ಉಪದೇಶ ಕೊಡೋ ವ್ಯಕ್ತಿಯಲ್ಲಿ ಏನಾದ್ರೂ ನಿಂದನೆ ಸಿಗ್ತಾ ಇದ್ರೆ ಒಂದು ಮನೋಹಾರಿ ಉಪದೇಶ ಅಲ್ಲ. छोड़ो, ಉಪದೇಶ ಅಲ್ಲ ಇದು. ಅಥವಾ ರಾಗ ದ್ವೇಷದ ಚರ್ಚೆ ನಡೀತಾ ಇದೆ. ರಾಗದಲ್ಲಿ ದ್ವೇಷದಲ್ಲಿ ಸುಂದರ ಏನಿದೆ, ಮನೋಹಾರಿ ಏನಿದೆ, ದಿನನಿತ್ಯ ಅದೇ ನಡೀತಾ ಇದೆ. ಬಣ್ಣ ಬಣ್ಣದ ಬಟ್ಟೆಗಳು, ಬಣ್ಣ ಬಣ್ಣದ ತಿಂಡಿಗಳು, ಇದೇ ನಡೀತಾ ಇದೆ. ಮನೋಹಾರಿ ಏನಿದೆ ಇದರಲ್ಲಿ? ಅದು ಚಲಿರ ಭೋಗನ. ಅದೇ ಬಣ್ಣ ಬಣ್ಣದ ಶಬ್ದಗಳು ಕೂಡ ಉಪದೇಶದಲ್ಲಿ ಬಂದು ಬಿಟ್ರೆ ತಬ್ ಮನೋಹಾರಿ ಇಲ್ಲ ಅದು. ಪರ ಮನೋಹಾರಿ ಪರಾನಿಂದಯ ಬಂತಲ್ಲ, ಪರಾನಿಂದಯ ನಿಂದನೆಯಿಂದ ಪರ, ಅತ್ಯಂತ ದೂರ, ನಿಂದನೆಯಿಂದ ಅತ್ಯಂತ ದೂರ. ಕಭಿ ನಿಂದ नहीं करते किसी का. ಉಪದೇಶ ನೀಡುವ ವ್ಯಕ್ತಿ ಪರನಿಂದನೆ ಯಾವತ್ತೂ ಮಾಡೋದಿಲ್ಲ, ಸರ್ವಥಾ ತ್ಯಾಗ ಕರ್ತೆ ಹಿ नहीं, करना ही नहीं चाहिए. ಅದಕ್ಕೋಸ್ಕರನೇ ಜಿನವಾಣಿಯಲ್ಲಿ ಎಲ್ಲೂ ನಿಂದನೆ ಸಿಗೋದಿಲ್ಲ ನಮಗೆ. ನಿಂದನೆಯ ಒಂದು ಶಬ್ದನೂ ಸಿಗೋದಿಲ್ಲ. ಕಿತನಿ ಅದ್ಭುತ ಬಾತ್ ಹೈ. ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಒಂದು ಧರ್ಮ ಇನ್ನೊಂದರ ನಿಂದನೆ ನಡೀತಾ ಇದೆ. वो बिल्कुल खत्म है, हम बिल्कुल अच्छे हैं. ಜಿನ್ವಾನಿ ಏನ್ ಕಲಿಸ್ತಾ ಇದೆ? ನೈ ನೈ, ಪರನಿಂದ ಮಹಾಪಾಪ है. ಅವ್ರು ನಾವು ಇವತ್ತೇನ್ ಮಾಡ್ತಾ ಇದೀವಿ? ಇನ್ನೊಂದು ಧರ್ಮದ खूब निंदा करो, खूब निंदा करो, निंदा निंदा निंदा, निंदा में ही जीवन निकल रहा है. ಸ್ವಯಂ ಧರ್ಮ ಪಾಲನೆ ಮಾಡಿದ್ರೆ ಧರ್ಮದ ಪ್ರಭಾವನೆ ಆಗುತ್ತೆ. ಹಮ್ ऐसा नहीं करते. ನಾವೇನ್ ಮಾಡ್ತಿದೀವಿ? ನಾವು ಧರ್ಮ ಪ್ರಭಾವನೆ ಮಾಡಲಿಕ್ಕೆ ಇನ್ನೊಂದು ಧರ್ಮವನ್ನ ನಿಂದನೆ ಮಾಡ್ತಾ ಇದ್ದೀವಿ. ऐसे धर्म की ಪ್ರಭಾವನೆ ಹೋಗಿ, ಇದು ಪ್ರಭಾವನೆ ಆಗೋದಿಲ್ಲ, ಇದು ಧರ್ಮವನ್ನು ಕುಗ್ಗಿಸುತ್ತೆ. ಜೈನ ಧರ್ಮ ಶ್ರೇಷ್ಠ ಇದೆ ಅಂದ್ರೆ ಅದನ್ನ ಪಾಲನೆ ಮಾಡಿದ್ರೆ ಅದು ಮತ್ತಷ್ಟು ಬೆಳೆಯುತ್ತೆ.
पालन नहीं करना, निंदा करना दूसरे धर्म की, फिर तो उपदेश सुना भी नहीं और उपदेश दिया भी नहीं. तो ಪರಾನಿಂದಯ. ಆಮೇಲೆ ಏನ್ ಹೇಳ್ತಾರೆ, ಬ್ರೂಯಾತ್ ಧರ್ಮ ಕಥಾಂ ಗಣಿ ಗುಣನಿಧಿ. ಬ್ರೂಯಾತ್ ಧರ್ಮ ಕಥಾಂ, ಇಂತಹ ಗಣಿ. ಗಣಿ ಅಂದ್ರೆ ಚಿನ್ನದ ಗಣಿ, ಗಣಿಗೆ ಹೋಗೋದಿಲ್ಲ. ಗಣಿ ಮನೆ ಹೋತಾ ಹೈ ಸಂಘ, ಸಂಘದ ಮುಖ್ಯಸ್ಥ. ಗಣ, ಗಣ ಮನೆ ಹೋತಾ ಹೈ ಸಂಘ. ಗಣ ಅಂದ್ರೆ ಸಂಘ. ತಪಾಗಚ್ಚ ಜ್ಞಾನಗಚ್ಚ ಇದೆಲ್ಲ ಐತಿಲ್ಲ, ಗಣ ಬೋಲ್ತೆ ಇಸ್ಕೋ. तो गण ಅಂದ್ರೆ ಸಂಘ, ಗಣಿ ಅಂದ್ರೆ ಸಂಘದ ಪ್ರಮುಖ ಆಚಾರ್ಯರು. तो ಗಣಿ ಮನೆ ಹೋತಾ ಹೈ ಆಚಾರ್ಯ. ಹೆಂಗಿದ್ದಾರೆ ಆಚಾರ್ಯರು? ಗುಣನಿಧಿ, ಗುಣಗಳ ಭಂಡಾರವೇ ಇದೆ ಎಲ್ಲಿ, ಗುಣಗಳ ಕೊರತೆ ಇಲ್ಲ. ಎಲ್ಲಿ ಗುಣಗಳ ನಿಧಿ ಇದೆ, ಭಂಡಾರ ಇದೆ. ಯಾರಿಗೆ ಬೇಕಾದ್ರೂ ಗುಣಗಳನ್ನು ನೋಡಿ ಸ್ವೀಕಾರ ಮಾಡಬಹುದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಚಾರ್ಯರಲ್ಲಿ ಗುಣದ ಭಂಡಾರವೇ ಇದೆ. ಬೋಲು, ಸಮತಾಭಾವ ಇದೆ, ಪಂಚಾಚಾರಗಳಿದೆ, ಅಹಿಂಸಕ ಆಚರಣೆ ಇದೆ, ಪರನಿಂದನೆ ಇಲ್ಲ, ಭಾಷಾ ಸಮಿತಿ ಇದೆ, ಗುಪ್ತಿ ಇದೆ, ಭಂಡಾರವೇ ಇದೆ ಗುಣಗಳದ್ದು. तो ಗಣಿ ಗುಣನಿಧಿ, ಆಚಾರ್ಯರು ಗುಣದ ಭಂಡಾರ ಇದ್ದಾರೆ. ಅಂತಹ ಆಚಾರ್ಯರು ಬ್ರೂಯಾತ್ ಹೇಳಬೇಕು. ಏನು? ಧರ್ಮ ಕಥಾಂ, ಧರ್ಮದ ಕಥೆಯನ್ನ. ಕಥೆ ಅಂದ್ರೆ ಕಾಗಕ್ಕ ಗುಬ್ಬಕ್ಕ ಕಥೆ ಅಲ್ಲ. ಕಥೆ ಅಂದ್ರೆ ಉಪದೇಶ. ಕಥಾ ಮನೆ ಹೋತಾ ಹೈ ಉಪದೇಶ. ಇವಾಗ ಕಥೆಯ ಅರ್ಥನೂ ಚೇಂಜ್ ಮಾಡಿಬಿಟ್ವಿ. ಕಥೆ ಶಬ್ದದ ಅರ್ಥನೇ ಬದಲಾಗ್ಬಿಟ್ಟಿದೆ. ಪಹಲೆ ಕಥಾ का अर्थ होता था उपदेश, ಭಗವತ್ ಕಥಾ, ಏ ಕಥಾ, ಓ ಕಥಾ. तो ಕಥೆ ಅಂದ್ರೆ ಉಪದೇಶ. ಮತ್ತೆ ಹೆಂಗಿದ್ದಾರೆ? ಪ್ರಸ್ಪಷ್ಟ ಮಿಷ್ಟ ಅಕ್ಷರ. ಅವರ ಶಬ್ದಗಳು, ಅಕ್ಷರಗಳು ಹೆಂಗಿದೆ? ಸ್ಪಷ್ಟ, ಬಿಲ್ಕುಲ್ ಸ್ಪಷ್ಟ. ಒಳೊಳಗೆ ಬಾಯಿ ಒಳಗಡೆನೆ ಮಾತಾಡ್ತಾ ಇಲ್ಲ, ಸ್ಪಷ್ಟ. ಮಂತ್ರ ಓದಾಗ್ಲೂ ಕೆಲವರು ಓದ್ತಾರಲ್ಲ, ಕ್ಯಾ ಪಡ ಪತಾಯಿನಿ, ನಮರಂತ 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 ಅವ್ರ ನಮರಂತ ಮುಗಿದಾಯ್ತು. ಖತಮ್. ಐಸಾ ನೈ, ಪ್ರಸ್ಪಷ್ಟ, ಅತ್ಯಂತ ಸ್ಪಷ್ಟವಾಗಿ. ಮತ್ತೆ ಹೆಂಗೆ? ಮಿಷ್ಟ, ಮಿಷ್ಟ ಇಷ್ಟವಾಗಿ, ಸುಂದರವಾಗಿ, ಕೋಮಲವಾಗಿ, ಮಧುರವಾಗಿ ಅವರ ಶಬ್ದಗಳಿದೆ. ಆವಾಗ ಉಪದೇಶ ಇದೆ. ಮತ್ತು ಕರ್ಕಶವಾಗಿ, ದ್ವೇಷ ಮೂಲಕವಾಗಿ, ನಿಂದನೆಯಿಂದ, ರಾಗದ್ವೇಷದಿಂದ, ಅಥವಾ ಶ್ರಾವಕರನ್ನ, ಉಪದೇಶ ಕೇಳೋರನ್ನ ನಿಮ್ಗೇನು ಬರೋದಿಲ್ಲ ಅಂತ ಹೇಳಿ, ನನಗೊಬ್ಬನಿಗೆ ಬರುತ್ತೆ ಅಂತ ಹೇಳಿ ಸ್ವಾತ್ಮ ಪ್ರಶಂಸೆ ಮಾಡೋದ್ರಿಂದ ಉಪದೇಶ ದೊರೆಯೋದಿಲ್ಲ. ಗುಣಭದ್ರಾಚಾರ್ಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಉಪದೇಶ ಕೇಳಕ್ ತಯಾರಾಗಿದೆಯಾ ತಾನೆ? ತಯಾರಾದ್ಮೇಲೆ ಎಲ್ಲಿ ಬೇಕಾದ್ರಲ್ಲಿ ಉಪದೇಶ ಕೇಳಕ್ ಹೋಗಬೇಡ. ಹಿಂದೆ ಹೇಳಿದ್ರಲ್ಲ, ಜನಾಹ ಗನಾಹ ವಾಚಾಲಾಹ. ಜನಾಹ ಘನಾಹ, ತುಂಬಾ ಸದ್ದು ಮಾಡ್ತಾರೆ ತುಂಬಾ ಜನ. ಇವಾಗಂತೂ ಸದ್ದು ಮಾಡೋದು ಇನ್ನೂ ಈಸಿ ಇದೆ. ಕ್ಯಾ ಸೋಷಿಯಲ್ ಮೀಡಿಯಾದಲ್ಲಿ 1-2 ವಿಡಿಯೋಗಳು ಹಾಕಿಬಿಟ್ರೆ ಸದ್ದೋ ಸದ್ದು. ಅವನಲ್ಲಿ ಯಾವ ಗುಣಗಳಿದೆ ಗೊತ್ತಿಲ್ಲ, ಏನಿದೆ ಗೊತ್ತಿಲ್ಲ. देख रहे, किसी का भी वीडियो देख रहे, उसने जीवन में क्या किया पता नहीं, कितना पढ़ा पता नहीं. वो सिखाएगा ಜೀವನದ 7 ರಹಸ್ಯಗಳು 5 ನಿಮಿಷದಲ್ಲಿ. क्या सुन रहे हम लोग? ಕುಟುಂಬದ 3 ಯಾರಿಗೂ ಗೊತ್ತಿಲ್ಲದಿರುವಂತ ವಿಷಯಗಳು 5 ನಿಮಿಷದಲ್ಲಿ ಎಲ್ಲರೂ ಕೇಳ್ತಾ ಇದ್ದೀವಿ.
उपदेश कहां से सुनना, ये भी तो बहुत बड़ा विषय है ना. ಯಾರಿಂದ ಏನೇನ್ ಕೇಳ್ತಾ ಇದೀವಿ ನಾವು. बिल्कुल मतलब कई मोबाइल ಇದೆ, तो मिल गया ना साधन, तलवार लो ले और ವಿಡಿಯೋ बना दो. ಇದನ್ನ ಎಲ್ಲರೂ ಕೇಳ್ತಾ ಇದ್ದೀವಿ, ಎಲ್ಲರಿಗೂ ಕಳಿಸ್ತಾ ಇದ್ದೀವಿ, ಪ್ರಚಾರ ಮಾಡ್ತಿದ್ದೀವಿ. ಏನ್ ಪ್ರಚಾರ ಮಾಡ್ತಿದೀವಿ ಗೊತ್ತಿಲ್ಲ, ಏನು ಕೇಳ್ತಾ ಇದೀವಿ ಗೊತ್ತಿಲ್ಲ. ಅದನ್ನ ಕೇಳೋದ್ರಿಂದ ನನ್ನ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀಳ್ತಾ ಇದೆ ಗೊತ್ತಿಲ್ಲ. पिछले 5-10 साल में तो भारत में इतना क्या बताएं, अब ಪುಸ್ತಕಗಳಿಂದಂತೂ ಒಂದು ತರ ಅಲರ್ಜಿ ಆಗ್ಬಿಟ್ಟಿದೆ ಭಾರತಕ್ಕೆ. ಜಿನ್ವಾಣಿ ಎಲ್ಲ ಸಾಮಾನ್ಯ ಪುಸ್ತಕಗಳಿಂದ ಅಲರ್ಜಿ ಆಗ್ಬಿಟ್ಟಿದೆ. ಯಾವ ಪುಸ್ತಕ ಮಳಿಗೆಗಳಲ್ಲಿ ಹೋಗಿ ಕೆಲವೊಂದು ವಿಶೇಷ ಪುಸ್ತಕಗಳು ಸಿಕ್ತಿತ್ತು, ಅದು ಯಾವುದು ಸಿಗ್ತಾನೆ ಇಲ್ಲ. ಈಗ ಯಾರು ಪುಸ್ತಕ ಸಿಗ್ತಾ ಇದೆ, ಇದು ದಿನ ವಿಡಿಯೋ ಮಾಡ್ತಿದಾರಲ್ಲ, ಇವರೇ ಪುಸ್ತಕನೂ ಬರೀತಾ ಇದ್ದಾರೆ, ಇವ್ರದೇ ಪುಸ್ತಕಗಳು ಸಿಗ್ತಾ ಇದೆ. ಉಪದೇಶ ಯಾರಿಂದ ಕೇಳೋದನ್ನೋದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಬಟ್ ನಾವು ಇದನ್ನ ತುಂಬಾ 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 ಏನ್ ಹೇಳ್ತೀವಿ, ಗಣನೆಗೆ ತಗೊಂಡಿಲ್ಲ. ನನ್ನ ತಲೆ ಇದೆಯಲ್ಲ, ಇದ್ರ ಮೇಲೆ ಯಾರಿಗೆ ಬೇಕಾದ್ರೂ ಕೈ ಇಡಕ್ ಕೊಡ್ತೀವೇನು ಬೋಲು. ಈ ತಲೆ ಇದೆ ತಾನೆ, ಇದ್ರ ಮೇಲೆ ಯಾರು ಬೇಕಾದ್ರೂ ಬಂದು ಕೈ ಇಡ್ಬೋದೇನು. ಉಪದೇಶ तो वैसे ಮೇಲಿಲ್ಲ, ಒಳಗಡೆ ಕೈ ಹಾಕ್ತಾ ಇದ್ದಾನಲ್ಲ ಅವನು. ಕ್ಯೂ ಚುಪ್ ಬೇಟೆ, ವಿಚಾರ तो करो ना. ಸ್ವಂತ ಜೀವನ, ಸ್ವಂತ ವಿಚಾರ, ಸ್ವಂತಿಕೆ ಅನ್ನೋದು ಇರಬೇಕು ತಾನೆ. ಅದಕ್ಕೆ ಆಚಾರ್ಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಉಪದೇಶ ಕೊಡೋನಲ್ಲಿ ಗುಣಗಳನ್ನ ನೋಡು ಮೊದಲು. ಈ ಗುಣಗಳ ಕಾಣಿಸ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಅವನು ಸ್ವಾರ್ಥದಿಂದ ಉಪದೇಶ ಕೊಡ್ತಿದ್ದಾನೆ. ಅವನ ಸ್ವಾರ್ಥವನ್ನು ಅವನು ಸಾಧನೆ ಮಾಡ್ಕೊಂಡ್ಬಿಡ್ತಾನೆ, ಇವನಿಗೇನು ಲಾಭ ಆಗೋದಿಲ್ಲ ಅದರಿಂದ. ಇನ್ನು ಮುಂದೆ ಆದ್ರೂ ನಾವೇನ್ ಮಾಡೋದಿದೆ, ಉಪದೇಶ ಕೇಳೋಕ್ಕಿಂತ ಮುಂಚೆ ಯಾರಿಂದ ಉಪದೇಶ ಕೇಳ್ತಾ ಇದ್ದೀನಿ ಅನ್ನೋದನ್ನ ಮೊದಲು ನಿರ್ಣಯ ಮಾಡಬೇಕು. ಬಹಳ ಕಷ್ಟ ಇದೆ, ಅವಾಗ ಗೊತ್ತಾಗುತ್ತೆ ಉಪದೇಶದ ಕೊರತೆ ಸಮಾಜದಲ್ಲಿ ಎಷ್ಟಿದೆ ಅಂತ. ಕ್ಯೂಂಕಿ ನಿಸ್ವಾರ್ಥ ಕರುಣೆ, ದಯೆ, ಪ್ರೀತಿ, ರಾಗದಿಂದ ಸತ್ಯ ಉಪದೇಶವನ್ನ ಕೊಡೋದು ಬಹಳ ವಿರಳ ಜೀವಿಗಳ ಕೆಲಸ ಇದೆ. हर कहीं जगह नहीं मिलेगा, ये बहुत कठिन है. ಇಲ್ಲಾಂದ್ರೆ ಅಸತ್ಯ ಸತ್ಯ ಇವುಗಳ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾವುದು ಸತ್ಯ ಇದೆ, ಯಾವುದು ಅಸತ್ಯ ಇದೆ, ಸತ್ಯ ಅಸತ್ಯಗಳ ಹಿಂದಿನ ಉದ್ದೇಶ ಏನಿದೆ. ನೈತೋ ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್, ಓಪನ್ ಯುವರ್ ಮೌತ್. ಈಗ ಸತ್ಯ ಹೇಳ್ಬಿಟ್ಟ, ಇಷ್ಟೋ ತನಕ ನಿಜ ಹೇಳ್ತಾ ಇರಲಿಲ್ಲ, ಬಾಯಿ ತೆಗೆದ ತಕ್ಷಣ ನಿಜ ಹೇಳ್ಬಿಟ್ಟ. ತೋ ಕ್ಯಾ ಹುವಾ? ಈ ಸತ್ಯದಿಂದ ಯಾರಿಗೇನು ವ್ಯತ್ಯಾಸ ಆಗೋದಿದೆ? ಅಥವಾ ನನ್ನ ಕಾರಲ್ಲಿ 6 ವೀಲ್ಗಳಿದೆ, ಈ ಅಸತ್ಯದಿಂದ ಯಾರಿಗೇನು ವ್ಯತ್ಯಾಸ ಆಯಿತು? ಕುಚ್ ನೈ ಬದಲಾನ. ಇಂಥದ್ದೇ ಸತ್ಯ ಅಸತ್ಯಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಜಿನ್ವಾನಿ ಹೇಳ್ತಾ ಇದೆ, ಗುರು ವಚನಗಳ ಹಿಂದೆ ಭಯ ಇಲ್ಲ, ಅಸುರಕ್ಷತೆ ಇಲ್ಲ, ಸ್ವಾರ್ಥ ಇಲ್ಲ, ಅದು ಸತ್ಯ ವಚನ ಇದೆ. ಒಂದು ವೇಳೆ ಆ ಸತ್ಯದಲ್ಲಿ ವಾಸ್ತವಿಕತೆ ಇಲ್ಲದೆ ಇರಬಹುದು. ಏನ್ ಹೇಳ್ತಿದ್ದಾರೆ, ಪ್ರಥಮಾನ ಯೋಗದಲ್ಲಿ ಕಥೆಗಳು ಬರುತ್ತಲ್ಲ, ನಮ್ಗೇನ್ ಅನ್ನಿಸ್ತಾ ಇದೆ, ಜಿನಸೇನಾಚಾರ್ಯರ ಮುಂದೆ ನಡೀತಾ ಇತ್ತು ಎಲ್ಲ, ಆದಿನಾಥರ ವೈರಾಗ್ಯ ಎಲ್ಲ. ಜಿನಸೇನಾಚಾರ್ಯರ ಪುರಾಣ ಬರುತ್ತಲ್ಲ,
ಜಿನಸೇನಾಚಾರ್ಯರು ಮುಂದೆ ನಡೀತಾ ಇತ್ತೇನೋ ಎಲ್ಲ ನಡೀತಾ ಇರಲಿಲ್ಲ. ಒಂದೊಂದು ವಿಷಯನ ಹೆಂಗೆ ಬರೆದ್ರು, ಇಷ್ಟು ಗಂಟೆಗೆ ಬಂದ್ರು, ಇಷ್ಟು ದಿನ ಹೋದ್ರು, ಹಂಗಾಯ್ತು ಹಿಂಗಾಯ್ತು. सब कुछ देखा नहीं है, लेकिन उपदेश ಹೇಳುತ್ತಿದ್ದಾರಲ್ಲ, तो जरूरी नहीं कि वैसा का वैसा ही हुआ हो, कोई जरूरी नहीं. ನಾ ಹೇಳ್ತಿರ್ತೀನಲ್ಲ, ಊರದ ಹೆಸರು, ನಗರದ ಹೆಸರು, ರಾಜನ ಹೆಸರು, ರಾಣಿಯ ಹೆಸರು ಎಲ್ಲ ಒಂದೇ. ಕ್ಯಾ ಬಲಿಷ್ಠಪುರ, ಅಲ್ಲೊಬ್ಬ ಬಲಿಷ್ಠ ರಾಜ, ಅವನ ಹೆಂಡತಿ ಹೆಸರು, तो ಎಲ್ಲ ಬಲಿಷ್ಠರೇ. तो इसका अर्थ क्या हुआ, ये सच नहीं हो सकता है, लेकिन ಈ ಅಸತ್ಯದ ಹಿಂದೆ ಭಯ ಇಲ್ಲ, ಈ ಅಸತ್ಯದ ಹಿಂದೆ ಸ್ವಾರ್ಥ ಇಲ್ಲ, ಅಸುರಕ್ಷತೆ ಇಲ್ಲ, ಕರುಣೆ ಇದೆ, ಈ ಜೀವಕ್ಕೆ ಉಪದೇಶ ಕೊಡೋ ಮನೋಭಾವ ಇದೆ. तो ಅದು ಸತ್ಯ ಇದೆ, ಅದು ಅಸತ್ಯ ಇಲ್ಲ, ಸತ್ಯ ಇದೆ. ಮತ್ತೆ ಸತ್ಯ ಹೇಳ್ತಾ ಇದ್ದಾನೆ, ಆದ್ರೂ ಒಳಗಡೆ ಯಾವುದೋ ಭಯ ಇದೆ. ಅದು ಯಾವ ಸತ್ಯ? ಅದು ಅಸತ್ಯ ಇದೆ. ಸತ್ಯ ಹೇಳಿದ್ರು ಒಳಗಡೆ ಭಯ ಇದೆ ಅಂದ್ರೆ ಅದು ಅಸತ್ಯ ಇದೆ. ಹಾಗಾಗಿ ಉಪದೇಶದ ಮಹತ್ವ ತುಂಬಾ ಪ್ರಮುಖ ಇದೆ. ಶ್ಲೋಕ ಪಡೆ ಇನ್ನೊಂದು ಸಲಿ. ಪ್ರಾಜ್ಞಃ ಪ್ರಾಪ್ತ ಸಮಸ್ತ ಶಾಸ್ತ್ರ ಹೃದಯ ಪ್ರವ್ಯಕ್ತ ಲೋಕ ಸ್ಥಿತಿ ಪ್ರಾಸ್ತಾಶ ಪ್ರತಿಭಾ ಪರಃ ಪ್ರಶಮವಾನ್ ಪ್ರಾಗೇವ ದೃಷ್ಟೋತ್ತರಃ ಪ್ರಾಯಃ ಪ್ರಶ್ನಸಃ ಪ್ರಭು ಪರಮನೋ ಹರಿ ಪರಾನಿಂದಯ ಬ್ರೂಯಾತ್ ಧರ್ಮ ಕಥಾಂ ಗಣಿ ಗುಣನಿಧಿ ಪ್ರಸ್ಪಷ್ಟಮೇಷ್ಟಾಕ್ಷರಃ